ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ 13ನೆಯ ಅಧ್ಯಾಯ ವರಾಹ ಅವತಾರದ ಕುರಿತಾಗಿ ನಾವು ಇವತ್ತು ತಿಳಿದುಕೊಳ್ಳುತ್ತಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಆ ಬ್ರಹ್ಮನ ಸೃಷ್ಟಿ, ಕುಮಾರರು ಮತ್ತು ಮತ್ತಿತರರ ಸೃಷ್ಟಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಕೊನೆಯದಾಗಿ ಬ್ರಹ್ಮದೇವರು ಸ್ವಯಂಭುವ ಮನು ಮತ್ತೆ ಶತರೂಪ ಇವರ ಸೃಷ್ಟಿಯನ್ನ ಮಾಡಿದ್ದನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಈಗ ಮುಂದಕ್ಕೆ ಬ್ರಹ್ಮದೇವರು ಇವರಿಗೆ ಆದೇಶವನ್ನ ಕೊಡ್ತಾರೆ, ಪ್ರಜೋಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ. ಆಗ ಮುಂದಕ್ಕೆ ಏನಾಯಿತು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. ಅನುವಾದವನ್ನ ಓದುವವರು ಹ್ಯಾಂಡ್ ರೈಸ್ ಮಾಡಿ. ಈ ಒಂದು ಅಧ್ಯಾಯ ಮೊದಲು ಶುಕದೇವ ಗೋಸ್ವಾಮಿಗಳ ಮಾತಿನ ಮುಖಾಂತರವೇ ಪ್ರಾರಂಭ ಆಗ್ತಾ ಇದೆ. ಶ್ರೀ ಶುಕ ಉವಾಚ ನಿಶಮ್ಯ ವಾಚಂ ವದತೋ ಮುನೇ ಪುಣ್ಯತಮಾಂ ನೃಪ ಭೂಯಾ ಪಪ್ರಚ್ಛ ಕೌರವ್ಯೋ ವಾಸುದೇವ ಕಥಾಧೃತ. ಶೋಭಮತೆ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಶ್ರೀ ಶುಕಮುನಿಗಳು ನುಡಿದರು, ಎಲೆ ಮಹಾರಾಜನೇ, ಮೈತ್ರೇಯ ಋಷಿಗಳಿಂದ ಅತ್ಯಂತ ಪುಣ್ಯಕರವಾದ ಈ ಎಲ್ಲಾ ವಿಷಯಗಳನ್ನು ಆಲಿಸಿದ ಬಳಿಕ ವಿದುರನು ತಾನು ಆರಾಧನಾ ಭಾವದಿಂದ ಶ್ರವಣ ಮಾಡಬಯಸಿದ ದೇವೋತ್ತಮ ಪರಮ ಪುರುಷನ ವಿಷಯಗಳನ್ನು ಕುರಿತು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿದನು. ಧನ್ಯವಾದ. ಹರೇ. ಇಲ್ಲಿ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳುವಂತಹದ್ದು, ಮೈತ್ರೇಯ ಮುನಿಗಳಿಂದ ವಿದುರನು ಏನೆಲ್ಲ ಕೇಳಿ ತಿಳಿದುಕೊಂಡ ಅನ್ನುವಂತಹದ್ದನ್ನ ವಿವರಿಸ್ತಾ ಇರುವಂತಹ ಒಂದು ಸಂದರ್ಭ. ಈಗ ಮುಂದಕ್ಕೆ ಆ ವಿದುರ ಮೈತ್ರೇಯ ಸಂವಾದದಲ್ಲಿ ಮುಂದುವರಿಸ್ತಾ ಅವರು ಏನು ಮಾತನಾಡಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ವಿದುರನು ಕೇಳುವಂತಹ ಪ್ರಶ್ನೆ, ಸವೈ ಸ್ವಯಂಭುವ ಸಾಮ್ರಾಟ್ ಪ್ರಿಯಾ ಪುತ್ರ ಸ್ವಯಂಭುವ ಪ್ರತಿಲಭ್ಯ ಪ್ರಿಯಾಂ ಪತ್ನೀಂ ಕಿಂ ಚಕಾರ ತತೋ ಮುನೇ. ಚಂದ್ರಿಕಾ. ಹರೇ ಕೃಷ್ಣ ಪ್ರಭುಜಿ. ವಿದುರನು ನುಡಿದನು, ಎಲೈ ಮಹಾಮುನಿಗಳೇ, ಬ್ರಹ್ಮನ ಪ್ರಿಯ ಪುತ್ರನಾದ ಸ್ವಯಂಭುವನು ತನ್ನ ಪ್ರೀತಿ ಪಾತ್ರಳಾದ ಪತ್ನಿಯನ್ನು ಪಡೆದುಕೊಂಡ ಬಳಿಕ ಏನು ಮಾಡಿದ್ದನು? ಹರೇ ಕೃಷ್ಣ ಪ್ರಭುಜಿ. ಹರೇ. ಚರಿತಂ ತಸ್ಯ ರಾಜರ್ಷೇ ರಾಧಿರಾಜಸ್ಯ ಸತ್ತಮ ರೂಹ್ಮೇ ಶ್ರದ್ಧದಾನಸ್ಯ ವಿಶ್ವಕ್ಸೇನಾಶ್ರಯೋ ಹ್ಯಸೌ. ಹರೇ ಕೃಷ್ಣ ಪ್ರಭುಜಿ. ಎಲೈ ಪುಣ್ಯಶೀಲನೆ, ಮೂಲ ಅರಸನಾದ ರಾಜಾದಿರಾಜನು ಮನು ದೇವೋತ್ತಮ ಪುರುಷ ಶ್ರೀಹರಿಯ ಮಹಾನ್ ಭಕ್ತನು. ಆದ್ದರಿಂದ ಅವನ ಉದಾತ್ತ ಚಾರಿತ್ರ ಮತ್ತು ಲೀಲೆಗಳನ್ನು ಆಲಿಸುವುದು ಯೋಗ್ಯವಾದದ್ದು. ದಯವಿಟ್ಟು ಅದನ್ನು ವಿವರಿಸಿ ಹೇಳಿ, ನಾನು ಕೇಳಲು ಬಹಳ ಕಾತರನಾಗಿದ್ದೇನೆ. ಹರೇ ಕೃಷ್ಣ.
ಇಲ್ಲಿ ನಾನಾ ರೀತಿಯಾದಂತಹ ಭಕ್ತರ ರಾಜರುಗಳ ಕಥೆಗಳನ್ನ ಶ್ರೀಮದ್ ಭಾಗವತವು ನಮಗೆ ಯಾಕೆ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಮುಖಾಂತರವಾಗಿ ನಾವು ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಅವಕಾಶವನ್ನ ಪಡೆಯುವುದಕ್ಕಾಗಿ. ಇಲ್ಲಿ ಸ್ವಯಂಭುವ ಮನು, ಮೊದಲನೆಯ ಮನು, ಈ ಒಂದು ಬ್ರಹ್ಮನ ಈ ದಿನದಲ್ಲಿ, ಈ ಕಲ್ಪದಲ್ಲಿ ಬಂದಂತಹ ಮೊದಲನೆಯ ಮನುವಿನ ಹೆಸರು ಸ್ವಯಂಭುವ ಮನು. ಬ್ರಹ್ಮನಿಗೆ ಸ್ವಯಂಭೂ ಅಂತ ಹೇಳ್ತಾರೆ. ಆತನ ಮಗನಾದ ಅಥವಾ ಆತನಿಂದ ಸೃಷ್ಟಿಗೊಂಡಂತಹ ಮೊದಲ ಮನು ಅವನು ಸ್ವಯಂಭುವ ಮನು. ಈ ಸ್ವಯಂಭುವ ಮನು ಭಗವಂತನ ಭಕ್ತನಾಗಿದ್ದಾನೆ. ಹಾಗೆ ಬ್ರಹ್ಮದೇವರು ಕೂಡ ಭಗವಂತನ ಭಕ್ತ. ಹೀಗೆ ತಂದೆ ಮತ್ತು ಮಗ ಇಬ್ಬರು ಕೂಡ ಭಗವಂತನ ಭಕ್ತರಾಗಿದ್ದಾರೆ. ಅವರ ನಡುವೆ ನಡೆದಂತಹ ಸಂಭಾಷಣೆಯನ್ನ ಈಗ ಮೈತ್ರೇಯರು ವಿದುರರಿಗೆ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಶ್ರವಣ, ಭಕ್ತರಿಂದ ನಾವು ಭಗವಂತನ ಕುರಿತಾಗಿ ಮಾಡುವಂತಹ ಶ್ರವಣದಿಂದ ಏನು ಪ್ರಯೋಜನ ಅನ್ನೋದನ್ನ ಈ ಒಂದು ಶ್ಲೋಕವು ನಮಗೆ ತಿಳಿಸ್ತದೆ. ಶ್ರುತಸ್ಯ ಪುಂಸಾಂ ಶುಚಿಶ್ರಮಸ್ಯ ನನ್ವಾಂಜಸ ಸೂರಿಭಿರೇಡಿತೋರ್ತಃ ಯತ್ತದ್ಗುಣಾನುಶ್ರವಣಂ ಮುಕುಂದ ಪಾದಾರವಿಂದಂ ಹೃದಯೇಷು ಯೇಷಾಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿಸಿ. ವಿಶೇಷ ಶ್ರಮ ವಹಿಸಿ ದೀರ್ಘಕಾಲ ಗುರುಗಳಿಂದ ಶ್ರವಣ ಮಾಡುವವರು ಶುದ್ಧ ಭಕ್ತರ ಮುಖೇನ ಶುದ್ಧ ಭಕ್ತರ ನಡಾವಳಿ ಮತ್ತು ಕಾರ್ಯಗಳನ್ನು ಆಲಿಸಬೇಕು. ಶುದ್ಧ ಭಕ್ತರು ತಮ್ಮ ಹೃದಯಗಳಲ್ಲಿ ತನ್ನ ಭಕ್ತರಿಗೆ ಮುಕ್ತಿದಾಯಕನಾದ ದೇವೋತ್ತಮ ಪುರುಷನ ಪಾದನ ಕಮಲಗಳನ್ನು ಕುರಿತು ಸದಾ ಚಿಂತನೆ ಮಾಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ನಾವು ಚೈತನ್ಯ ಚರಿತಾಮೃತದಲ್ಲಿ ಹಿಂದೆ ಭಕ್ತಿರಸಾಮೃತ ಸಿಂಧುವಿನಲ್ಲಿ ತಿಳಿದುಕೊಂಡ ಹಾಗೆ ಭಕ್ತಿಯನ್ನ ಪಡೆಯುವಂತಹ ವಿಧಾನ ಏನು ಅಂತ ಹೇಳಿದ್ರೆ, ಅದನ್ನ ಭಕ್ತರಿಂದಲೇ ಪಡೆಯಬೇಕು. ಯಾರು ಭಗವಂತನ ಕುರಿತಾದಂತಹ ಭಕ್ತಿಯನ್ನ ಮಾಡಿರ್ತಾರೆ ಅವರಿಂದ ಶ್ರವಣ ಮಾಡುವ ಮುಖಾಂತರ ನಾವು ಭಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ಒಂದು ಶ್ರವಣದ ಮಹತ್ವವನ್ನ ಬಹಳಷ್ಟು ಕಡೆಗಳಲ್ಲಿ ತಿಳಿಸಲಾಗಿದೆ. ಇಲ್ಲಿಯೂ ಕೂಡ ನಾವು ಇದನ್ನ ಕಾಣಬಹುದು. ಮುಂದುವರಿಸ್ತಾ ಶುಕದೇವ ಗೋಸ್ವಾಮಿಗಳು ರಾಜ ಪರೀಕ್ಷಿತನಿಗೆ ಈ ರೀತಿಯಾಗಿ ಹೇಳ್ತಾರೆ. ಇತಿ ಬ್ರುವಾಣಂ ವಿದುರಂ ವಿನೀತಂ ಸಹಸ್ರ ಶೀರ್ಷ್ಣಶ್ಚನೋಪಧಾನಂ ಪ್ರಹೃಷ್ಟರೋಮಾ ಭಗವತ್ ಕಥಾಯಾಂ ಪ್ರಣೀಯಮಾನೋ ಮುನಿರಭ್ಯಚಷ್ಟ. ಶೋಭಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀ ಶುಕಮುನಿಗಳು ನುಡಿದರು, ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣನು ಬಲು ವಿನೀತವಾದ ಸಂಭಾವಿತ. ವಿದುರನ ತೊಡೆಗಳ ಮೇಲೆ ಸಂತೋಷದಿಂದ ತನ್ನ ಪಾದ ಕಮಲಗಳನ್ನಿರಿಸಿದನು. ಮೈತ್ರೇಯ ಋಷಿಗಳು ವಿದುರನ ಮಾತುಗಳಿಂದ ಸಂತುಷ್ಟರಾದರು. ಅವನ ಸ್ಫೂರ್ತಿಯಿಂದ ಪ್ರಭಾವಿತರಾಗಿ ಮಾತನಾಡಲೆತ್ನಿಸಿದರು. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ವಿದುರನು ಕೂಡ ಬಹಳಷ್ಟು ದೊಡ್ಡ ಭಕ್ತನಾಗಿದ್ದಾನೆ. ಆ ಭಗವಂತ ಒಂದು ಸಂಧಾನಕ್ಕೋಸ್ಕರ ಬಂದಾಗ ಕೌರವರಲ್ಲಿ ಯಾರ ಮನೆಗೂ ಹೋಗುವುದಿಲ್ಲ. ಅಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನೇ ಮಾಡಿರ್ತಾನೆ ದುರ್ಯೋಧನ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿ ಅಲ್ಲಿ ರಾಜರುಗಳಾಗ್ಲಿ ಮಂತ್ರಿಗಳಾಗ್ಲಿ ಯಾರ ಮನೆಗೂ ಹೋಗುವುದಿಲ್ಲ. ಆದರೆ ವಿದುರನ ಮನೆಗೆ, ತನ್ನ ಪರಮ ಭಕ್ತನಾದಂತಹ ವಿದುರನ ಮನೆಗೆ ಶ್ರೀಕೃಷ್ಣನು ಹೋಗ್ತಾನೆ. ವಿದುರನು ಶ್ರೀಕೃಷ್ಣನಿಗೆ ಆಮಂತ್ರಣವನ್ನ ನೀಡದೇ ಇದ್ರೂ ಕೂಡ ಆತನ ಬಳಿಗೆ ಹೋಗ್ತಾನೆ. ಯಾಕಂದ್ರೆ ಭಗವಂತ ತನ್ನ ಭಕ್ತರ ಜೊತೆಗೆ ಇರ್ಲಿಕ್ಕೆ ಬಯಸ್ತಾನೆ. ಇಲ್ಲಿ ಉಪಾಧಾನಂ ಅಂತ ಹೇಳ್ತಾರೆ. ಉಪಾದಾನಂ ಅಂತ ಹೇಳಿದ್ರೆ ತಲೆದಿಂಬು. ಶ್ರೀಕೃಷ್ಣನು ತನ್ನ ಪಾದಗಳನ್ನ ವಿದುರನ ತೊಡೆಗಳ ಮೇಲೆ ಇಟ್ಟಿದ್ದಾನೆ. ಆ ಒಂದು ಪಾದಗಳನ್ನ ವಿದುರನು ಒತ್ತುತ್ತಾ ಇದ್ದಾನೆ. ಶ್ರೀಕೃಷ್ಣನ ಸೇವೆಯನ್ನ ಮಾಡುವಂತಹ ಒಂದು ಭಾಗ್ಯವನ್ನ ವಿದುರನು ಪಡೆದಿದ್ದಾನೆ. ಆ ವಿದುರನಿಗೆ ಈಗ ಮೈತ್ರೇಯ ಋಷಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ವಿದುರನು ಕೇಳಿದಂತಹ ಪ್ರಶ್ನೆಗಳಿಂದ ಮೈತ್ರೇಯರಿಗೆ ಬಹಳ ಸಂತೋಷವಾಗಿದೆ. ನಂತರ ಅದರಿಂದ ಸ್ಫೂರ್ತಿಯನ್ನ ಪಡೆದು ಅವರು ಮೈತ್ರೇಯರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾರೆ. ಯದಾ ಸ್ವಭಾರ್ಯಯ ಸಾರ್ಧಂ ಜಾತ ಸ್ವಯಂಭುವೋ ಮನು ಪ್ರಾಂಜಲಿ ಪ್ರಣತಶ್ಚೇದಂ ವೇದ ಗರ್ಭಮಭಾಷತ. ಚಂದ್ರಿಕಾ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಋಷಿಗಳು ವಿದುರನಿಗೆ ಹೇಳಿದರು, ತನ್ನ ಪತ್ನಿಯೊಂದಿಗೆ ಪ್ರತ್ಯಕ್ಷನಾದ ಬಳಿಕ ಮನುಕುಲದ ಪಿತನಾದ ಮನುವು ವೇದಜ್ಞಾನ ನಿಧಿಯಾದ ಬ್ರಹ್ಮನಿಗೆ ಕೈ ಜೋಡಿಸಿ ನಮಸ್ಕರಿಸಿ ಹೀಗೆ ಸಂಬೋಧಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಬ್ಬ ವಿನೀತನಾದಂತಹ ಮಗನು ತನ್ನ ತಂದೆಯಲ್ಲಿ
ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ತಾನು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇರುವಂತದ್ದು. ತ್ವಮೇಕ ಸರ್ವಭೂತಾನಾಂ ಜನ್ಮ ಕೃದ್ವಿತ್ತದಃ ಪಿತಾ ಅಥಾಪಿತ ಪ್ರಜಾನಾಂ ತೇ ಶುಶ್ರೂಷಾ ಕೇನ ವಾ ಭವೇತ್. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದ್ ಕಿ ಜೈ. ನೀನು ಸಕಲ ಜೀವಿಗಳ ತಂದೆ ಮತ್ತು ಅವರ ಜೀವನಾಧಾರ ಮೂಲನು, ಏಕೆಂದರೆ ಅವರೆಲ್ಲ ನಿನ್ನಿಂದ ಸೃಷ್ಟಿಯಾದವರು. ನಾವು ಹೇಗೆ ನಿನ್ನ ಸೇವೆ ಮಾಡಬಹುದು ಎನ್ನುವುದನ್ನು ಆಜ್ಞಾಪಿಸು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಎರಡು ವಿಚಾರಗಳನ್ನ ಹೇಳ್ತಾರೆ. ಬ್ರಹ್ಮದೇವರಲ್ಲಿ ಸ್ವಯಂಭೂಮನು ಕೇಳುವಂತಹ ಪ್ರಶ್ನೆ, ತಾನು ಏನು ಮಾಡಬೇಕು ಅಂದ್ರೆ ನನಗೆ ಕರ್ತವ್ಯ ಏನು, ನಾನು ನಿಮ್ಮನ್ನ ಹೇಗೆ ಸಂತೋಷಪಡಿಸಲಿ ಅಂತ ಹೇಳಿ ಇಲ್ಲಿ ಸ್ವಯಂಭೂಮನು ಬ್ರಹ್ಮದೇವರಲ್ಲಿ ಕೇಳುವಂತಹದ್ದು. ಮತ್ತು ಮುಂದಕ್ಕೆ 8ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ, ಇಹದಲ್ಲಿ ಕೀರ್ತಿ ಮತ್ತು ಪರದಲ್ಲಿ ಸದ್ಗತಿಯನ್ನ ಹೊಂದುವಂತಹದ್ದು. ಯಾವ ವ್ಯಕ್ತಿ ತನ್ನ ಸಾಮರ್ಥ್ಯದಲ್ಲಿ ತನ್ನ ಗುರುಗಳ ಅಥವಾ ತಂದೆಯ ಒಂದು ಮಾರ್ಗದರ್ಶನವನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಅವನು ಇಹದಲ್ಲಿಯೂ ಕೀರ್ತಿಯನ್ನ ಪಡೀತಾನೆ, ಮತ್ತೆ ಪರಲೋಕದಲ್ಲಿಯೂ ಸದ್ಗತಿಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಶ್ರೀಮದ್ ಭಾಗವತವು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಈಗ ಬ್ರಹ್ಮದೇವರು ಏನು ಹೇಳ್ತಾರೆ? ಬ್ರಹ್ಮದೇವರು ಕೊಡುವಂತಹ ಆದೇಶ ಒಂದೇ ಆಗಿದೆ. ಏನಂತ ಹೇಳಿದ್ರೆ, ಪ್ರಜಾ ಅಭಿವೃದ್ಧಿ. ಈಗ ಸೃಷ್ಟಿ ಕಾರ್ಯ ಮುಂದುವರಿಬೇಕು. ಅದಕ್ಕೆ ಸ್ವಯಂಭೂಮನು ಮತ್ತೆ ಶತರೂಪ ಇವರು ಸೇರಿಕೊಂಡು ಮತ್ತೆ ಮಕ್ಕಳನ್ನ ಪಡೆದು ಹೆಚ್ಚು ಹೆಚ್ಚು ಪ್ರಜೆಗಳನ್ನ ಉತ್ಪತ್ತಿ ಮಾಡಬೇಕು ಅನ್ನುವಂಥದ್ದು ಬ್ರಹ್ಮನ ಬಯಕೆಯಾಗಿದೆ. ಹಿಂದೆ ಕುಮಾರರಿಗೆ ಈ ಆದೇಶವನ್ನ ನೀಡಿದಾಗ ಅವರು ಆ ಆದೇಶವನ್ನ ಪಾಲನೆ ಮಾಡಲಿಲ್ಲ. ನಂತರ ರುದ್ರನಿಗೆ ಈ ಒಂದು ಸೃಷ್ಟಿ ಕಾರ್ಯವನ್ನ ಒದಗಿಸಿದಾಗ ಆತನು ಮಾಡಿದಂತಹ ಸೃಷ್ಟಿ ಅದು ತುಂಬಾ ರುದ್ರವಾಗಿತ್ತು. ಅಂದ್ರೆ ಸಾಮಾನ್ಯವಾದಂತಹ ಜೀವಿಗಳೆಲ್ಲ ತುಂಬಾ ಒಂದು ಪ್ರಳಯ ಕಾಲದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತಿತ್ತೋ ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ಬ್ರಹ್ಮದೇವರು ಆತನನ್ನ ನೀನು ತಪಸ್ಸು ಮಾಡು ಅಂತ ಹೇಳಿ ಕಳುಹಿಸಿಕೊಡ್ತಾರೆ. ಈಗ ಈ ಸ್ವಯಂಭೂಮನು ಮತ್ತೆ ಶತರೂಪ ಇವರಲ್ಲಿ ಬ್ರಹ್ಮದೇವನು ಮತ್ತೆ ಅದೇ ಮಾತನ್ನ ಆ ಒಂದು ಆದೇಶವನ್ನ ನೀಡ್ತಾ ಇರುವಂತದ್ದು. ಪ್ರೀತಸ್ತುಭ್ಯಂ ಅಹಂ ತಾತ ಸ್ವಸ್ತಿ ಸ್ತಾದ್ವಾಂ ಕ್ಷಿತೀಶ್ವರ ಯನ್ನಿರ್ವ್ಯಲೀಕೇನ ಹೃದಾ ಶಾಧಿಮೇತ್ಯಾತ್ಮನಾರ್ಪಿತಂ. ಶುಭಮತಿಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಬ್ರಹ್ಮದೇವರು ಹೇಳಿದರು, ನನ್ನ ಪ್ರಿಯ ಪುತ್ರನೇ, ಎಲೆ ಜಗತ್ಪತಿಯೇ, ನಾನು ನಿನ್ನಿಂದ ಸಂತುಷ್ಟನಾಗಿದ್ದೇನೆ. ನಿನಗೂ ನಿನ್ನ ಪತ್ನಿಗೂ ನನ್ನ ಸಕಲ ಆಶೀರ್ವಾದಗಳು. ನೀನು ನನ್ನಿಂದ ಉಪದೇಶ ಪಡೆಯಲು ನಿಸ್ಸಂಕೋಚವಾಗಿ ಹೃತ್ಪೂರ್ವಕವಾಗಿ ನನಗೆ ಶರಣಾಗತನಾಗಿರುವೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ತಾತ ಅಂತ ಹೇಳಿದ್ರೆ ಈ ಒಂದು ಶ್ಲೋಕದಲ್ಲಿ ನನ್ನ ಪ್ರಿಯ ಪುತ್ರನೇ ಅಂತ ಅರ್ಥ. ಬ್ರಹ್ಮದೇವರು ಸ್ವಯಂಭೂಮನುವಿಗೆ ಹೇಳುವಂಥದ್ದು, ಮಗನನ್ನ ಆ ರೀತಿಯಾಗಿ ಇಲ್ಲಿ ಸಂಬೋಧಿಸ್ತಾ ಇರುವಂಥದ್ದು. ಈಗ 3 ಆದೇಶಗಳನ್ನ ಕೊಡುವಂತಹದ್ದು ಬ್ರಹ್ಮದೇವರು. ಅದನ್ನ 11ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಸಾತ್ವಮಸ್ಯಾಮ ಪತ್ಯಾನಿ ಸದೃಶ್ಯಾನಾತ್ಮನೋ ಗುಣೈ ಉತ್ಪಾದ್ಯ ಶಾಸಧರ್ಮೇಣ ಗಾಂ ಯಜ್ಞೈ ಪುರುಷಂ ಯಜ. ಚಂದ್ರಿಕಾ ಮತ್ತು 11. ಹರೇ ಕೃಷ್ಣ. ನೀನು ನನ್ನ ವಿಧೇಯ ಪುತ್ರನಾಗಿರುವುದರಿಂದ ನಿನ್ನ ಪತ್ನಿಯ ಗರ್ಭದಲ್ಲಿ ನಿನ್ನಂತ ಅರ್ಹರಾದ ಮಕ್ಕಳನ್ನು ಪಡೆ. ಇದು ನನ್ನ ಇಚ್ಛೆ. ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯ ತತ್ವಗಳಿಗೆ ಅನುಸಾರವಾಗಿ ಜಗತ್ತನ್ನು ಆಳು. ಹೀಗೆ ಯಜ್ಞಗಳನ್ನು ಆಚರಿಸುವುದರ ಮೂಲಕ ಭಗವಂತನನ್ನು ಪೂಜಿಸು. ಹರೇ ಕೃಷ್ಣ. ಇಲ್ಲಿ 3 ವಿಚಾರಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ನಿನ್ನಂತೆಯೇ ಅರ್ಹರಾದಂತಹ ಮಕ್ಕಳನ್ನ ಪಡೆ ಮತ್ತು ಈ ಜಗತ್ತನ್ನ ನೀನು ಆಳ್ಬೇಕು. ನೀನು ಮೊದಲನೆಯ ರಾಜಾದಿರಾಜ ಅಂತಹ ರಾಜನಾಗಿ ನೀನು ಪ್ರಜೆಗಳನ್ನ ಮಕ್ಕಳಂತೆ ಪಾಲಿಸಬೇಕು. ನಂತರ ಆ ಭಗವಂತನನ್ನ ಯಜ್ಞದ ಮೂಲಕ ಪೂಜಿಸಬೇಕು. ಈ 3 ಆದೇಶಗಳನ್ನ ಬ್ರಹ್ಮದೇವರು ಇಲ್ಲಿ ಸ್ವಯಂಭುವ ಮನುವಿಗೆ ನೀಡುವಂಥದ್ದು. ಇನ್ನು 13ನೆಯ ಶ್ಲೋಕ
ಇದು ಬಹಳ ಮುಖ್ಯವಾದಂತಹ ಶ್ಲೋಕವಾಗಿದೆ. ಯೇಷಾಂ ನ ತುಷ್ಟೋ ಭಗವಾನ್ ಯಜ್ಞಲಿಂಗೋ ಜನಾರ್ದನ ತೇಷಾಂ ಶ್ರಮೋ ಹ್ಯಪಾರ್ಥಾಯ ಯದಾತ್ಮಾನಾದೃತಾ ಸ್ವಯಂ. ಮಕ್ಕಳು ಕಡಿಮೆ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪರಮ ಪುರುಷನ ಜನಾರ್ದನನು ಭಗವಾನ್ ಶ್ರೀಕೃಷ್ಣ ಸಕಲ ಯಜ್ಞ ಫಲಗಳನ್ನು ಸ್ವೀಕಾರ ಮಾಡುವವನು. ಅವನು ತೃಪ್ತನಾಗದಿದ್ದಲ್ಲಿ ಸದ್ಗತಿಯ ನಿಟ್ಟಿನಲ್ಲಿ ಯಾರೊಬ್ಬರ ಶ್ರಮವೂ ವ್ಯರ್ಥ. ಅವನು ಅಂತಿಮ ಆತ್ಮನು. ಆದ್ದರಿಂದ ಅವನನ್ನು ಪಡಿಸದವರು ಖಂಡಿತವಾಗಿಯೂ ಸ್ವಹಿತಗಳನ್ನೇ ಉಪೇಕ್ಷಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಸ್ವಾಹಿತ ಅಂತ ಹೇಳಿದ್ರೆ ಸ್ವಯಂಭುವ ಮನುವಿಗೆ ಹಿತವಾದಂತಹ ವಿಚಾರ. ಹಿಂದಿನ ಶ್ಲೋಕದಲ್ಲಿ ನೋಡುವುದಾದ್ರೆ ಏನು ಬ್ರಹ್ಮದೇವರು ಆದೇಶವನ್ನ ಕೊಟ್ಟಿದ್ದಾರೆ ಸ್ವಯಂಭುವ ಮನುವಿಗೆ, ಅದು ಭಗವಂತನನ್ನ ತೃಪ್ತಿಪಡಿಸಲಿಕ್ಕೆ ಇರುವಂತಹ ಮಾರ್ಗ. ಅದನ್ನ ಮಾಡುವುದರಿಂದಲೇ ಸ್ವಯಂಭುವ ಮನುವು ತನ್ನ ಜೀವನದ ಒಂದು ಸಾರ್ಥಕ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಜೀವಿಗಳಿಗೆ ಉತ್ತಮವಾದಂತಹ ರಕ್ಷಣೆಯನ್ನ ಕೊಡುವಂತಹದ್ದು, ಬದ್ಧಾತ್ಮರಿಗೆ ಸುರಕ್ಷತೆಯನ್ನ ಕೊಡುವಂತಹದ್ದು ಮತ್ತು ಅವರು ಭಗವಂತನ ಭಕ್ತಿಯಲ್ಲಿ ತೊಡಗುವಂತೆ ಮಾಡುವುದು, ಈ ಕಾರ್ಯಗಳನ್ನ ಮಾಡುವ ಮುಖಾಂತರವಾಗಿ ಸ್ವಯಂಭುವಮನು ಯಜ್ಞ ಪುರುಷನಾದಂತಹ ಭಗವಾನ್ ಶ್ರೀಕೃಷ್ಣನನ್ನ ಸಂತುಷ್ಟಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದ್ರೆ, ನಾವು ಮಾಡುವಂತಹ ಕಾರ್ಯ ಏನಿದೆ ಅದು ಭಗವಂತನನ್ನು ತೃಪ್ತಿಪಡಿಸುವಂತಹ ಉದ್ದೇಶದ್ದು ಅಲ್ಲದೆ ಹೋದರೆ ಆ ರೀತಿಯಾಗಿ ಮಾಡಿದಂತಹ ಕಾರ್ಯಗಳು ವ್ಯರ್ಥವಾಗ್ತವೆ ಮತ್ತು ಅದು ಬಂಧನಕ್ಕೆ ಕಾರಣವಾಗ್ತದೆ. ಈ ರೀತಿ ಬ್ರಹ್ಮದೇವರು ಸ್ವಯಂಭುವ ಮನುವಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಮುಂದಕ್ಕೆ 14ನೆಯ ಶ್ಲೋಕ ಮನು ಹೇಳುವಂತಹ ಮಾತು. ಆದೇಶೇಹಂ ಭಗವತೋ ವರ್ತೇಯಾಮಿ ವಸೂದನ ಸ್ಥಾನಂ ತ್ವಿಹಾನುಜಾನೀಹಿ ಪ್ರಜಾನಂ ಮಮ ಚ ಪ್ರಭೋ. ಶುಭಮತದಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಮನು ನುಡಿದನು, ಎಲೆ ಸರ್ವಶಕ್ತ ಪ್ರಭುವೆ, ಪಾಪಹರನೆ, ನಾನು ನಿನ್ನ ಆಜ್ಞಾನುವರ್ತಿ. ಈಗ ದಯವಿಟ್ಟು ನನ್ನ ಮತ್ತು ನನ್ನಿಂದ ಹುಟ್ಟಿದ ಜೀವಿಗಳ ಸ್ಥಾನವನ್ನು ತಿಳಿಸು. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಸ್ಥಾನ ಅಂತ ಹೇಳಿದ್ರೆ ಭೂದೇವಿ, ಎಲ್ಲಿ ತಾನು ವಾಸವನ್ನ ಮಾಡಬೇಕು. ಮನುವು ರಾಜನು ಅಂತ ಹೇಳಿದ್ರೆ ಆತನಿಗೆ ಒಂದು ಭೂಮಿ ಬೇಕು ಆಳ್ಲಿಕ್ಕೆ ಅಥವಾ ವಾಸ ಮಾಡ್ಲಿಕ್ಕೆ. ಆ ಭೂಮಿಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರುವಂತಹದ್ದು. ಆದ್ರೆ ಆ ಭೂಮಿ ಅದು ಕಾಣ್ತಾ ಇಲ್ಲ. ಅದಕ್ಕೇನು ಕಾರಣ? 15ನೇ ಶ್ಲೋಕವನ್ನ ನೋಡೋಣ. ಯದೋಕ ಸರ್ವಸತ್ವಾನಾಂ ಮಹಿಮಗ್ನ ಮಹಾಂಭಸಿ ಅಸ್ಯ ಉದ್ಧರಣೆ ಯತ್ನೋ ದೇವದೇವ್ಯಾ ವಿಧೀಯತಾಂ. ಚಂದ್ರಿಕಾ ಮತ. ಹರೇ ಕೃಷ್ಣ ಪ್ರಭು. ಎಲೆ ದೇವತೆಗಳ ಪ್ರಭುವೆ, ಮಹಾಜಲದಿಯಲ್ಲಿ ಮುಳುಗಿರುವ ಪೃಥ್ವಿಯನ್ನು ಮೇಲೆತ್ತಲು ಪ್ರಯತ್ನಿಸು, ಏಕೆಂದರೆ ಅದು ಎಲ್ಲಾ ಜೀವಿಗಳ ವಾಸಸ್ಥಳವು. ಅದು ನಿನ್ನ ಪ್ರಯತ್ನದಿಂದ ಮತ್ತು ಭಗವಂತನ ಅನುಗ್ರಹದಿಂದ ಸಾಧ್ಯ. ಇಲ್ಲಿ ಮಹಾಜಲಧಿ ಅಂತ ಹೇಳಿದ್ದಾರೆ. ಮಹಾಜಲಧಿ ಅಂತ ಹೇಳಿದ್ರೆ ಗರ್ಭೋದಕಶಾಹಿ ಗರ್ಭೋದಕ ಸಾಗರ. ಇಲ್ಲಿ ಇರುವಂತಹ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮದೇವರು ಆವಿರ್ಭವಿಸಿರುವಂತಹದ್ದು. ಆದ್ರಿಂದ ಅಲ್ಲಿ ಇರುವಂತಹ ಆ ಒಂದು ಉದಕ ಅಥವಾ ನೀರು ಸಾಗರ ಅದೇನಿದು, ಅದು ಗರ್ಭೋದಕ ಸಾಗರ ಆಗಿದೆ. ಈಗ ಭೂಮಿ ಎಲ್ಲಿರುವಂತಹದ್ದು, ಆ ಭೂಮಿಯನ್ನ ಮೇಲಕ್ಕೆ ಎತ್ತಬೇಕು. ಅದು ಯಾಕೆ ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮೊದಲನೆಯ ಕಾರಣ ಅದು ಹಿರಣ್ಯಾಕ್ಷ ಅಲ್ಲ. ಇದು ಹಿಂದಿನ ಒಂದು ಸೃಷ್ಟಿ, ಅದರ ನಂತರ ಆದಂತಹ ಪ್ರಳಯ ಏನಿದೆ, ಆಗ ಆ ಭೂಮಿಯು ನೀರಿನಲ್ಲಿ ಮುಳುಗಿ ಹೋಗಿದೆ. ಅದನ್ನ ಮತ್ತೆ ಮೇಲೆ ಎತ್ತಬೇಕು. ಆ ಒಂದು ಕಾರ್ಯ ಈಗ ನಡೆಯಬೇಕು. ಹಾಗಾಗಿ ಇಲ್ಲಿ ವರಾಹಾವತಾರ ಆಗಿರುವಂತದ್ದು 2 ಸಲ, 2 ವರಾಹಾವತಾರಗಳನ್ನ ಶ್ರೀಮದ್ ಭಾಗವತವು ನಮಗೆ ತಿಳಿಸಿಕೊಡ್ತದೆ. ಈಗ ಮೊದಲು ಶ್ವೇತವರಾಹದ ಕುರಿತಾಗಿ ವಿವರಣೆಯನ್ನ ನಾವು ನೋಡುವಂತದ್ದು. ಈ ಒಂದು 16ನೇ ಶ್ಲೋಕದಿಂದ ಮುಂದಕ್ಕೆ 30ನೇ ಶ್ಲೋಕದವರೆಗೆ ಶ್ವೇತವರಾಹವನ್ನ ನಾವು ಕಾಣುವಂಥದ್ದು. ಈ ಒಂದು ಮನ್ವಂತರದ ಪ್ರಾರಂಭದಲ್ಲಿ ಭಗವಂತನು ಶ್ವೇತವರಾಹನಾಗಿ ಅವತಾರ ತಾಳಿರುವುದರಿಂದ ಈ ಮನ್ವಂತರಕ್ಕೆ, ಈ ಒಂದು
ಕಲ್ಪಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೇಳಿ ಕರೀತಾರೆ. ಅಂದ್ರೆ ಬ್ರಹ್ಮನ ಈ ದಿನವನ್ನ ಶ್ವೇತವರಾಹ ಕಲ್ಪ ಅಂತ ಹೇಳಿ ಕರೀತಾರೆ. ಇದರ ನಂತರ ಹೀಗೆ ಮುಂದುವರಿದು 6ನೇ ಮನ್ವಂತರ, ಅದನ್ನು ಚಾಕ್ಷುಷ ಮನ್ವಂತರ ಅಂತ ಕರೀತಾರೆ. ಆ ಚಾಕ್ಷುಷ ಮನ್ವಂತರದಲ್ಲಿ ಮತ್ತೆ ವರಾಹಾವತಾರ ಆಗ್ತದೆ. ಅಲ್ಲಿ ಆ ಭೂಮಿಯನ್ನ ಒಂದು ಸಮತೋಲನವನ್ನ ತಪ್ಪುವಂತೆ ಮಾಡಿದ್ದು ಅದು ಹಿರಣ್ಯಾಕ್ಷ. ಹಾಗಾಗಿ ಅಲ್ಲಿ ಹಿರಣ್ಯಾಕ್ಷನನ್ನ ವಧಿಸಲಾಗುತ್ತದೆ. ಆದ್ರೆ ಇಲ್ಲಿ ಆ ಒಂದು ವರಹ ದೇವರು ಬಂದಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಭೂಮಿಯನ್ನ ಮೇಲೆತ್ತಲಿಕ್ಕೋಸ್ಕರ. ಆದ್ರೆ ಇಲ್ಲಿ ಹಿರಣ್ಯಾಕ್ಷನ ಉಪಸ್ಥಿತಿ ಇರುವುದಿಲ್ಲ. ಈಗ ಸ್ವಯಂಭುವ ಮನ್ವಂತರದಲ್ಲಿ ಭಗವಂತನ ಒಂದು ವರಾಹಾವತಾರ ಬಂದಿರುವಂಥದ್ದು ಬ್ರಹ್ಮದೇವರ ಮೂಗಿನ ಮುಖಾಂತರವಾಗಿ. ಆದರೆ ಚಾಕ್ಷುಷ ಮನ್ವಂತರದಲ್ಲಿ ಆತನು ನೀಲವರಾಹನಾಗಿ ಬಂದಾಗ ಅವನು ನೀರಿನಿಂದ ಬರುವಂತಹದ್ದು. ಅಲ್ಲಿ ಬ್ರಹ್ಮದೇವರ ಮೂಗಿನಿಂದ ಬಂದದ್ದು ಅನ್ನುವಂತಹ ಉಲ್ಲೇಖ ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಬಂದಂತಹ ವರಾಹದೇವರು ಭೂಮಿಯನ್ನ ಮೇಲೆತ್ತುತ್ತಾರೆ. ಅದರ ಜೊತೆಗೆ ಹಿರಣ್ಯಾಕ್ಷನ ವಧೆಯೂ ಕೂಡ ಆಗ್ತದೆ. ಆದರೆ ಈ ಸ್ವಯಂಭುವ ಮನ್ವಂತರದಲ್ಲಿ ಅಂದ್ರೆ ಬ್ರಹ್ಮನ ದಿನದ ಪ್ರಾರಂಭದಲ್ಲಿ ಭೂಮಿಯನ್ನ ಮೇಲೆತ್ತುವಂತಹ ಉದ್ದೇಶದಿಂದ ವರಾಹದೇವರು ಬಂದಿರುವಂತಹದ್ದು. ಹಾಗೂ ವರಾಹದೇವರು ಆತನು ಯಜ್ಞದ ಅಧಿಪತಿ ಅಥವಾ ಯಜ್ಞವನ್ನ ಆ ಭಗವಂತನ ಶರೀರದ ಬೇರೆ ಬೇರೆ ಅಂಗಗಳಿಗೆ ಹೋಲಿಸ್ತಾರೆ. ಅದು ಏನು ಅನ್ನೋದನ್ನ ನಾವೀಗ ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಯಾವ ರೀತಿಯಾಗಿ ಆ ವರಾಹದೇವರು ಶ್ವೇತವರಾಹದೇವರು ಅವತಾರವನ್ನ ಎತ್ತಿದ್ರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ 16ನೇ ಶ್ಲೋಕದಿಂದ. ಪರಮೇಷ್ಟಿ ಮೈತ್ರೇಯ ಉವಾಚ ಪರಮೇಷ್ಟಿ ತ್ವಪಾಂ ಮಧ್ಯೆ ತಥಾ ಸನ್ನಾಮ ವೇಕ್ಷ್ಯಗಾಂ ಕಥಮೇನಾಂ ಸಮುನ್ನೇಷ್ಯ ಇತಿ ದಧ್ಯೌಧಿಯಾಚಿರಂ. ಉಮಾ ಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಮೈತ್ರೇಯರು ನುಡಿದರು, ಪೃಥ್ವಿಯು ನೀರಿನಲ್ಲಿ ಮುಳುಗಿರುವುದರಿಂದ ಅದನ್ನು ಹೇಗೆ ಮೇಲಕ್ಕೆ ಎತ್ತುವುದು ಎಂಬ ಬಗ್ಗೆ ಬ್ರಹ್ಮನು ಸುದೀರ್ಘವಾಗಿ ಯೋಚಿಸಿದನು. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ಯಾವಾಗ ಭಗವಂತನ ಭಕ್ತರಾದವರು ಚಿಂತೆಗೊಳಗಾಗ್ತಾರೋ ಆಗ ಭಗವಂತನು ತಾನು ಅದಕ್ಕೆ ಒಂದು ಪರಿಹಾರವನ್ನ ಕೊಡ್ತಾನೆ. ಬ್ರಹ್ಮದೇವರು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಬ್ರಹ್ಮದೇವರ ಮೂಗಿನಿಂದ ಆ ಒಂದು ವರಾಹದೇವರ ಒಂದು ಅವತಾರವಾಗ್ತದೆ. ಇಲ್ಲಿ ಬ್ರಹ್ಮದೇವರಿಗೆ ಆಶ್ಚರ್ಯವಾಗ್ತದೆ. ಅಂದ್ರೆ ಬ್ರಹ್ಮದೇವರ ಪ್ರಯತ್ನದಿಂದ ವರಾಹದೇವರು ಅಂದ್ರೆ ಬ್ರಹ್ಮದೇವರಿಂದ ವರಾಹದೇವರು ಸೃಷ್ಟಿಯಾದದ್ದಲ್ಲ, ಬ್ರಹ್ಮನ ಸೃಷ್ಟಿಯಲ್ಲಿ ಬಂದದ್ದಲ್ಲ. ಯಾಕಂದ್ರೆ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಆ ವರಾಹದೇವರು ಬಂದಾಗ ಇದು ಯಾರು ಅಂತ ಹೇಳಿ ಬ್ರಹ್ಮದೇವರು ಆಶ್ಚರ್ಯದಿಂದ ನೋಡ್ತಾರೆ. ಅಂದ್ರೆ ಆ ಭಗವಂತನೇ ತನ್ನ ಸ್ವ ಇಚ್ಛೆಯಿಂದ ಅವತಾರವನ್ನ ಎತ್ತಿರುವಂತಹದ್ದು. 18ನೆಯ ಶ್ಲೋಕದಲ್ಲಿ ಆ ವರಾಹದೇವರ ಅವತಾರವನ್ನ ಇಲ್ಲಿ ನಾವು ಕಾಣಬಹುದು. ಇತ್ಯಭಿಧ್ಯಾಯತೋ ನಾಸಾ ವಿವರಾತ್ ಸಹಸಾನಘ ವರಾಹತೋಕೋ ನಿರಗಾಂ ಅಂಗುಷ್ಟ ಪರಿಮಾಣಕಃ. ಆಶಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಎಲೈ ಪಾಪಮುಕ್ತ ವಿದುರನೆ, ಬ್ರಹ್ಮನು ಆಲೋಚನಾ ಮಗ್ನನಾಗಿದ್ದಾಗ ಒಂದು ಸಣ್ಣ ವರಾಹವು ಅವನ ಮೂಗಿನಿಂದ ಹೊರಬಂತು. ಆ ಪ್ರಾಣಿಯ ಗಾತ್ರವು ಅಂಗುಷ್ಟದ ಮೇಲ್ಭಾಗಕ್ಕಿಂತ ದೊಡ್ಡದಾಗಿರಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಣ್ಣದಾದಂತಹ ಒಂದು ವರಾಹನ ಆವಿರ್ಭಾವ ಆಯಿತು. ಬ್ರಹ್ಮದೇವರು ಮೊದಲು ಆಶ್ಚರ್ಯದಿಂದ ಇದು ಯಾರು, ಇನ್ನೊಬ್ಬ ರಾಕ್ಷಸ ಏನಾದ್ರೂ ಸೃಷ್ಟಿಯಾದನೋ ಅನ್ನುವಂತಹ ಒಂದು ಯೋಚನಾ ಮಗ್ನನಾಗ್ತಾನೆ. ಆದ್ರೆ ಆ ಒಂದು ವರಾಹದೇವರ ಅವತಾರ ಆದಾಗ ಎಲ್ಲ ಕಡೆ ಶುಭ ಸೂಚನೆಗಳು ಬರ್ತವೆ. ಹಾಗೂ ಆತನ ವರಾಹದೇವರು ಬೃಹದಾಕಾರವಾಗಿ ಒಂದು ಆನೆಯ ರೂಪದಲ್ಲಿ ಬೆಳೆದು ನಿಂತಾಗ ಅದನ್ನೆಲ್ಲ ಕಂಡಾಗ ಬ್ರಹ್ಮದೇವರಿಗೆ ಗೊತ್ತಾಗ್ತದೆ ಇದು ಭಗವಂತನೇ ಮಾಡಿರುವಂತಹ ಒಂದು ಅವತಾರ ಅಂತ ಹೇಳಿ ಆ ಬ್ರಹ್ಮದೇವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದನ್ನ ಈ ಒಂದು 20ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಮರೀಚಿ ಪ್ರಮುಖೈರ್ ವಿಪ್ರೈ ಕುಮಾರೈರ್ಮನುನಾಸಃ ದೃಷ್ಟ್ವಾ ತತ್ಸೌಕರಂ
ರೂಪಂ ತರ್ಕಯಾಮಾಸ ಚಿತ್ರಧಾ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆಕಾಶದಲ್ಲಿ ವರಾಹದ ಈ ಅದ್ಭುತ ರೂಪವನ್ನು ಕಂಡು ಆಶ್ಚರ್ಯಚಕಿತನಾದ ಬ್ರಹ್ಮನು ಮರೀಚಿಯಂತ ಮಹಾಬ್ರಾಹ್ಮಣರು, ಕುಮಾರರು ಹಾಗೂ ಮನುವಿನೊಂದಿಗೆ ನಾನಾ ರೀತಿ ತರ್ಕ ಮಾಡತೊಡಗಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವರಿಗೆ ಮೊದಲು ಗೊತ್ತಾಗ್ಲಿಲ್ಲ, ತರ್ಕ ಮಾಡಿ ಇದು ಯಾರಿರಬಹುದು ಅಂತ ಹೇಳಿ ಬ್ರಹ್ಮದೇವರು ತಮ್ಮ ಇತರ ಅಲ್ಲಿ ನಡೆದಿದ್ದಂತಹ ಮಹರ್ಷಿಗಳ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಯಾರು ಇದು ಅಸಾಧಾರಣವಾದಂತಹ ಒಂದು ಹಂದಿಯ ರೂಪದಲ್ಲಿ ನನ್ನ ಮೂಗಿನಿಂದ ಹೊರಗೆ ಬಂದಿದ್ದಾರೆ, ತುಂಬಾ ಆಶ್ಚರ್ಯಕರವಾಗಿದೆ. ಈ ವರಹ ಅಂಗುಷ್ಟದ ತುದಿಯಷ್ಟು ಸಣ್ಣದಾಗಿ ಇರುವಂತಹದ್ದು. ಆದ್ರೆ ಅಷ್ಟು ಸಣ್ಣದಾಗಿ ಇದ್ದಂತಹ ಒಂದು ವರಹ ಈಗ ಇಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ನಮಗೆಲ್ರಿಗೂ ಈಗ ಒಂದು ರೀತಿಯ ಪ್ರಕ್ಷುಬ್ಧವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನೇ ದೇವೋತ್ತಮ ಪರಮಪುರುಷ ಇರಬಹುದು ಅಂತ ಹೇಳಿ ಬ್ರಹ್ಮದೇವರಿಗೆ ಒಂದು ಯೋಚನೆ ಬರ್ತದೆ. ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭಗವಂತನು ಘೋರವಾಗಿ ಘನಘೋರವಾಗಿ ಗರ್ಜಿಸ್ತಾನೆ. ಅಂತಹ ಒಂದು ಗರ್ಜನೆಯ ಪ್ರತಿಧ್ವನಿ ಎಲ್ಲಾ ಕಡೆ ಉಂಟಾಗ್ತದೆ. ಅಂತಹ ಒಂದು ಆ ಭಗವಂತನ ಅಸಾಧಾರಣವಾದಂತಹ ಗರ್ಜನೆ ಏನಿದೆ ಅದನ್ನ ಕೇಳಿದಂತಹ ಆ ಬ್ರಹ್ಮದೇವರು, ಇತರ ಋಷಿಗಳು, ಮತ್ತೆ ಅಲ್ಲಿದ್ದಂತಹ ಇತರ ಎಲ್ಲಾ ಬ್ರಾಹ್ಮಣರು ಅವರೆಲ್ಲರಿಗೂ ಕೂಡ ಸಂತೋಷವಾಗ್ತದೆ. ಅವರನ್ನೆಲ್ಲರನ್ನು ಅದು ಸಚೇತನಗೊಳಿಸ್ತದೆ. ಇದನ್ನೆಲ್ಲ ಕಂಡಾಗ ಅಲ್ಲಿ ಎಲ್ಲ ಊರ್ಧ್ವಲೋಕದ ಜನಗಳೆಲ್ಲ ಇದನ್ನ ನೋಡ್ತಾ ಇದ್ದಾರೆ. ಜನಲೋಕ, ತಪೋಲೋಕ, ಸತ್ಯಲೋಕ ನಿವಾಸಿಗಳು ಇವರೆಲ್ಲ ಮಹರ್ಷಿಗಳು ಆ ಭಗವಂತನ ಒಂದು ರೂಪವನ್ನ ನೋಡ್ತಾ ಇದ್ದಾರೆ. ಅದನ್ನ ತಿಳಿದುಕೊಂಡು ಆ ಭಗವಂತನೇ ಸ್ವತಃ ಇಲ್ಲಿ ಬಂದಿದ್ದಾನೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಂತಹ ಆ ಬ್ರಹ್ಮದೇವರು ಮತ್ತು ಇತರ ಋಷಿಮುನಿಗಳೆಲ್ಲರೂ ಭಗವಂತನ ಒಂದು ಸ್ತುತಿಯನ್ನ ಮಾಡಲಿಕ್ಕೆ, ವೇದಗಳಿಂದ ಭಗವಂತನ ಸ್ತುತಿಗಳನ್ನ ಮಾಡಲಿಕ್ಕೆ ಅವರು ಪ್ರಾರಂಭಿಸ್ತಾರೆ. ಮುಂದಕ್ಕೆ ಭಗವಂತ ಇದನ್ನ ಆ ಒಂದು ಸ್ತುತಿಯನ್ನ ಕೇಳಿದಾಗ ಏನು ಮಾಡ್ತಾರೆ ಅನ್ನೋದನ್ನ 26ನೇ ಶ್ಲೋಕದಲ್ಲಿ ನಾವು ನೋಡಬಹುದು. ತೇಷಾಂ ಸತಾಂ ವೇದ ವಿತಾನ ಮೂರ್ತಿ ಬ್ರಹ್ಮಾವಧಾರ್ಯಾತ್ಮನು ಗುಣಾನುವಾದಂ ವಿನದ್ಯ ಭೂಯೋ ವಿಬುಧೋದಯಾಯ ಗಜೇಂದ್ರ ಲೀಲೋ ಜಲಮಾವಿಶೇಷ. ಉಮಾಕುಲಕರ್ಣಿ 26. ಹರೇ ಕೃಷ್ಣ. ಅನುವಾದ ಪ್ರಭುಪಾದ. ಗಜೇಂದ್ರನಂತೆ ಕ್ರೀಡೆಯಾಡುತ್ತಾ ಮಹಾಭಕ್ತರ ವೇದ ಸ್ತುತಿಗಳಿಗೆ ಉತ್ತರ ರೂಪವಾಗಿ ಮತ್ತೊಮ್ಮೆ ಗರ್ಜಿಸಿ ಭಗವಂತನು ಜಲಪ್ರವೇಶ ಮಾಡಿದನು. ಭಗವಂತನು ಅವರು ಪಠಿಸಿದ ವೇದಗಳ ವಸ್ತು ಹಾಗೂ ಪ್ರಾರ್ಥನೆಯು ತನ್ನನ್ನು ಕುರಿತದ್ದು ಎಂದು ಅರ್ಥ ಮಾಡಿಕೊಂಡನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಋಷಿಗಳು ಏನು ಸ್ತುತಿಯನ್ನ ಮಾಡಿದ್ರೋ ಅದಕ್ಕೆ ಪ್ರತ್ಯುತ್ತರವಾಗಿ ಭಗವಂತನು ಮತ್ತೊಮ್ಮೆ ಜೋರಾಗಿ ಗರ್ಜಿಸ್ತಾನೆ. ಈ ರೀತಿ ಆ ವೇದ ಸ್ವರೂಪ ಇಲ್ಲಿ ನಾವು ಕಾಣಬಹುದು. ವೇದ ವಿತಾನ ಮೂರ್ತಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ವೇದ ಎಲ್ಲಾ ಜ್ಞಾನಗಳ ವಿಸ್ತೃತವಾದಂತಹ ರೂಪವಾಗಿ ಆ ಭಗವಂತನು ವರಾಹ ರೂಪನಾಗಿ ಜನ್ಮವನ್ನ ಅಥವಾ ತಾನು ಅವತಾರವನ್ನ ತಾಳಿದ್ದಾನೆ. ಇಲ್ಲಿ ಭಗವಂತನು ಬಂದಂತಹ ಉದ್ದೇಶ ಏನು? ಬ್ರಹ್ಮದೇವರ ಒಂದು ಯೋಚನೆ, ಈ ಪೃಥ್ವಿಯನ್ನ ಮತ್ತೆ ಈ ಆ ಒಂದು ಕಾರಣ ಈ ಗರ್ಭೋದಕ ನೀರಿನಿಂದ ಮತ್ತೆ ಮೇಲೆತ್ತಬೇಕು. ಆ ಮುಖಾಂತರವಾಗಿ ಈ ಸ್ವಯಂಭುವ ಮನು ಮತ್ತು ಶತರೂಪ ಇವರು ಅಲ್ಲಿ ಮತ್ತೆ ಪ್ರಜೆಗಳನ್ನ ಪಡೆಯಬೇಕು ಮತ್ತು ಈ ಸೃಷ್ಟಿ ಕಾರ್ಯ ಮುಂದುವರಿಯಬೇಕು. ಈ ರೀತಿ ಒಂದು ಉದ್ದೇಶದಿಂದ ಆ ವರಾಹ ಅವತಾರ ಆಗಿದೆ. ವರಾಹ ಅವತಾರದ ಕುರಿತಾಗಿ ನಾವು ಈ ಒಂದು ಇಲ್ಲಿ ಜಯದೇವ ಗೋಸ್ವಾಮಿಗಳು ಹಾಡಿರುವಂತಹ ಹಾಡನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ. 27ನೇ ಶ್ಲೋಕದಲ್ಲಿ ನಾವು ಹೇಗೆ ನರಸಿಂಹದೇವರ ಒಂದು ಕೀರ್ತನೆಯನ್ನ ಹಾಡ್ತೇವೆ, ಅದೇ ರೀತಿಯಾಗಿ ಆ ಒಂದು ಮಂಗಳಾಚರಣೆಯಲ್ಲಿ ಜಯದೇವ ಗೋಸ್ವಾಮಿಯವರು ತಮ್ಮ ಗೀತ ಗೋವಿಂದದಲ್ಲಿ ತಿಳಿಸಿಕೊಡ್ತಾರೆ. ವಸತಿ ದಶನ ಶಿಖರೇ ಧರಣಿ ತವ ಲಗ್ನ ಶಶಿನಿ ಕಲಂಕ ಕಲೇವ ನಿಮಗ್ನ ಕೇಶವಧೃತ ಶೂಕರ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ.
ಆ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಋಷಿ ಮುನಿಗಳು. ಭಗವಂತನು ಭಗವಾನ್ ವರಾಹನು ತಾನು ಜಲವನ್ನ ಪ್ರವೇಶ ಮಾಡಿದ್ದಾನೆ. ಮೊದಲು ಆಕಾಶಕ್ಕೆ ನೆಗೆಯುತ್ತಾನೆ, ನಂತರ ಅವನು ನೀರನ್ನ ಪ್ರವೇಶ ಮಾಡಿದ್ದಾನೆ. ಆ ನೀರನ್ನ ಪ್ರವೇಶ ಮಾಡಿ ತನ್ನ ಕೋರೆಗಳಿಂದ ಭಗವಂತ ಆಕಾಶಕ್ಕೆ ನೆಗೆದಾಗ ಅಲ್ಲಿದ್ದಂತಹ ಆಕಾಶದಲ್ಲಿದ್ದಂತಹ ಮೋಡಗಳೆಲ್ಲ ಚದುರಿ ಹೋಗುತ್ತದೆ, ಎಲ್ಲಾ ಕಡೆ ಜ್ಯೋತಿರ್ಮಯವಾಗ್ತದೆ. ಭಗವಾನ್ ವಿಷ್ಣು ಅವನು ದಿವ್ಯನಾಗಿದ್ದಾನೆ, ವರಾಹ ರೂಪಿಯಾಗಿದ್ದಾನೆ. ವರಾಹ ಅಂತ ಹೇಳಿದ್ರೆ ಹೇಗೆ ಒಂದು ವರಾಹ ಅಥವಾ ಹಂದಿ ಅದು ತನ್ನ ಆಹಾರವನ್ನ ಮೂಸಿ ನೋಡ್ತದೆ, ಆ ಮುಖಾಂತರವಾಗಿ ಆಹಾರವನ್ನ ತಿಳಿದುಕೊಳ್ತದೆ. ಹಾಗೆ ಇಲ್ಲಿಯೂ ಕೂಡ ವರಾಹರೂಪಿಯಾದಂತಹ ಭಗವಂತ ತಾನು ವರಾಹ ರೂಪವನ್ನ ತೊಳೆದಾಗ ಅವನು ಅದೇ ರೀತಿಯಾದಂತಹ ಒಂದು ಕಾರ್ಯವನ್ನ ತೋರಿಸ್ತಾನೆ. ಎಲ್ಲಾ ಕಡೆ ಆ ನೀರಿನಲ್ಲಿ ಮೂಸುತ್ತಾ ಪೃಥ್ವಿಯನ್ನ ಶೋಧಿಸ್ತಾನೆ. ಆ ಭೀಕರವಾದಂತಹ ಕೋರೆಗಳಿಂದ ಈ ಒಂದು ಪೃಥ್ವಿಯನ್ನ ಶೋಧಿಸ್ತಾನೆ. ನಂತರ ಮುಂದಕ್ಕೆ ಅಲ್ಲಿ ಪೃಥ್ವಿಯನ್ನ ಹುಡುಕುವಂತಹ ಕಾರ್ಯ ನಡೀತಾ ಇದೆ. ವರಾಹದೇವರು ನೀರಿನಲ್ಲಿ ಜಿಗಿದಾಗ ಆ ವರಾಹದೇವರ ಒಂದು ಗಾತ್ರದಿಂದಾಗಿ ಆ ಇಡೀ ಒಂದು ಸಾಗರ ಅದು 2 ಭಾಗವಾದಾಗೆ ಕಾಣ್ತದೆ, ಕಾರಣ ಈ ಒಂದು ಗರ್ಭೋದಕ ನೀರು. ಆಗ ಅಲ್ಲಿ ಆ ಒಂದು ಸಾಗರ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡುವಂತಹದ್ದು. ಭಗವಂತನಿಗೆ ಮೊರೆ ಸಲ್ಲಿಸ್ತಾರೆ. ಏನು ಅಂತ ಹೇಳಿದ್ರೆ, ಭಗವಂತನೇ ನನ್ನನ್ನು ದಯವಿಟ್ಟು 2 ಸೀಳಬೇಡ, ನನಗೆ ರಕ್ಷಣೆಯನ್ನ ಕೊಡು ಅಂತ ಹೇಳಿ ಈ ಮಹಾಸಾಗರವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆಮೇಲೆ ಆ ಒಂದು ಅನಂತ ಸಾಗರದಿಂದ ಆ ಒಂದು ಭೂಮಿಯನ್ನ ಭಗವಂತನು ಮೇಲಕ್ಕೆ ಎತ್ತುತ್ತಾನೆ, ಪೃಥ್ವಿಯನ್ನ ಮೇಲಕ್ಕೆ ಎತ್ತುತ್ತಾನೆ. ಅಲ್ಲಿಗೆ ಭಗವಂತನು ತಾನು ಅವತಾರಗೈದಂತಹ ಉದ್ದೇಶ ಸಮಾಪ್ತಿ ಆಗ್ತದೆ. ಆ ಭಗವಂತ ಯಾವ ರೀತಿಯಾಗಿ ಭೂಮಿಯನ್ನ ಮೇಲಕ್ಕೆ ಎತ್ತಿದ ಅನ್ನೋದನ್ನ ಈ 30ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಕುರೈ ಕ್ಷುರಪ್ರೈ ಧರಯನ್ ಕುರೈ ಕ್ಷುರಪ್ರೈ ಧರಯನ್ ಸ್ತದಾಪ ಉತ್ಪಾರ ಪಾರಂ ತ್ರಿಪರೂರಸಾಯಂ ದದರ್ಶಗಾಂ ತತ್ರ ಸುಷುಪ್ಸುರಗ್ರೇ ಯಾಂ ಜೀವದಾನಿಂ ಸ್ವಯಮಭ್ಯದತ್ತೆ. ಶುಭ ಮಾತಾಜಿ. ಅನುವಾದ ಓದಿ. 30. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ವರಹನು ತನ್ನ ಅರಿತ ಬಾಣಗಳಿಂದ ಗೋರುಸುಗಳಿಂದ ನೀರನ್ನು ಭೇದಿಸಿದನು. ಅನಂತ ಸಾಗರದ ಮಿತಿಗಳನ್ನು ಕಂಡನು. ಎಲ್ಲ ಜೀವಿಗಳ ಆಶ್ರಯ ತಾಣವಾದ ಭೂಮಿಯನ್ನು ಸೃಷ್ಟಿಯ ಪ್ರಾರಂಭಿಕ ಅವಸ್ಥೆಯಲ್ಲಿ ಮಲಗಿರುವಂತೆ ಕಂಡನು ಮತ್ತು ತಾನೇ ಪೃಥ್ವಿಯನ್ನು ಮೇಲಕ್ಕೆತ್ತಿದನು. ಧನ್ಯವಾದ. ಇಲ್ಲಿಂದ ಮುಂದಕ್ಕೆ ನೀಲವರಾಹನ ವರ್ಣನೆಯನ್ನು ನಾವು ಕಾಣಬಹುದು. ಇಲ್ಲಿಯವರೆಗೆ ಆ ಒಂದು ಶ್ವೇತವರಾಹನ ವರ್ಣನೆಯನ್ನು ನಾವು ನೋಡಿದ್ವಿ. ಇನ್ನು ಮುಂದಕ್ಕೆ ಹೇಗೆ ಭಗವಂತ ಆ ಚಾಕ್ಷುಷ ಮನ್ವಂತರದಲ್ಲಿ ಹಿರಣ್ಯಾಕ್ಷನ ವಧೆಯನ್ನ ಮಾಡಿದ್ರು ಅನ್ನೋದನ್ನ, ಈ ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಇಲ್ಲಿ ನಮಗೆ ತಿಳಿಸಿಕೊಡಲಾಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಈ 31ನೆಯ ಶ್ಲೋಕದಲ್ಲಿ ಸ್ವದಂಶ್ರಯೋಧೃತ್ಯ ಮಹಿಂ ನಿಮಗ್ನಾನ್ ಸಾ ಉತ್ಥಿತಾ ಸನ್ರುರುಚೇರಸಾಯ ತತ್ರಾಪಿ ದೈತ್ಯಂ ಗದಯಾ ಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯು. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ವರಾಹನು ಬಲು ಸುಲಭವಾಗಿ ತನ್ನ ಕೋರೆಗಳಿಂದ ಪೃಥ್ವಿಯನ್ನು ಹಿಡಿದು ನೀರಿನಿಂದ ಮೇಲಕ್ಕೆ ತಂದನು. ಹೀಗೆ ಅವನು ಬಲು ಭವ್ಯವಾಗಿ ಕಂಡನು. ಅವನ ಕೋಪವು ಸುದರ್ಶನ ಚಕ್ರದಂತೆ ಪ್ರಜ್ವಲಿಸುತ್ತಿತ್ತು. ಆ ಕ್ಷಣವೇ ಅವನು ತನ್ನ ಮೇಲೆ ಯುದ್ಧ ಮಾಡಲೆತ್ನಿಸಿದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭೂಮಿಯನ್ನ ಮತ್ತೆ ಭಗವಂತ ತನ್ನ ಸ್ಥಾನದಲ್ಲಿ ಇಡ್ತಾನೆ. ಆ ಭೂಮಿ ಹೇಗೆ ತನ್ನ ಸ್ಥಾನದಲ್ಲಿ ನಿಲ್ತದೆ ಅನ್ನುವುದನ್ನ ನಮ್ಮ ವಿಜ್ಞಾನವು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತದೆ. ಯಾವುದೇ ಒಂದು ನಿರ್ವಾತ ಪ್ರದೇಶದಲ್ಲಿ ಗಾಳಿಯೂ ಕೂಡ ಇಲ್ಲದೆ ಇರುವಂತಹ ಆ ಒಂದು ಆಕಾಶದಲ್ಲಿ ಹೇಗೆ ಅನೇಕ ಕಾಯಗಳು ತಿರುಗ್ತಾ ಇವೆ, ತಮ್ಮ ತಮ್ಮ ಸ್ಥಾನದಲ್ಲಿ ಅವು ನಿಂತಿವೆ ಅನ್ನೋದನ್ನ
ಸರಿಯಾಗಿ ವಿವರಿಸಲಿಕ್ಕೆ ಈ ವಿಜ್ಞಾನಕ್ಕೆ ಸಾಧ್ಯ ಆಗುವುದಿಲ್ಲ. ವಿಜ್ಞಾನ ಯಾವುದನ್ನ ಗುರುತ್ವಾಕರ್ಷಣೆ ಅಂತ ಹೇಳಿ ನಾವು ಕರೆಯುತ್ತದೋ ಅದನ್ನು ನಾವು ಭಾಗವತದಲ್ಲಿ ಅಥವಾ ಇತರ ಪುರಾಣಗಳಲ್ಲಿ ಸಂಕರ್ಷಣ ಅಂತ ಕರಿತೇವೆ. ಅಲ್ಲಿ ಎರಡು ಕೂಡ ಆಕರ್ಷಣ, ಕರ್ಷಣ ಅನ್ನುವ ಪದವನ್ನು ನಾವು ಕಾಣಬಹುದು. ಗುರುತ್ವಾಕರ್ಷಣ, ಗ್ರಾವಿಟಿ ಅಂತ ಹೇಳ್ತಾರೆ, ಇಲ್ಲಿ ಸಂಕರ್ಷಣ ಅಂತ ಹೇಳ್ತಾರೆ. ಆ ಸಂಕರ್ಷಣನ ಆ ಒಂದು ಅನಂತ ಶೇಷನ ಕಡೆಯ ಮೇಲೆ ಈ ಭೂಮಿಯು ತನ್ನ ಆಧಾರವನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಆ ಒಂದು ಭೂಮಿಯು ತನ್ನ ಕಕ್ಷೆಯಲ್ಲಿ ನಿಲ್ಲುವಂತೆ ಮಾಡಿದಂತಹ ವರಾಹ ದೇವರು ತನ್ನ ಮೇಲೆ ಯುದ್ಧಕ್ಕೆ ಬಂದಂತಹ ಹಿರಣ್ಯಾಕ್ಷ, ಇಲ್ಲಿ ಹಿರಣ್ಯ ಅಂತ ಹೇಳಿದ್ರೆ ಚಿನ್ನ, ಹಿರಣ್ಯಾಕ್ಷ ಅವನು ಭೂಮಿಯಿಂದ ಹೆಚ್ಚಿನ ಒಂದು ಚಿನ್ನವನ್ನ ತೆಗೆದದ್ದರಿಂದ ಆ ಭೂಮಿಯ ಸಮತೋಲನ ಕಳೆದು ಹೋಯಿತು ಅಂತ ಹೇಳಿ ಹೇಳುತ್ತಾರೆ. ಹಾಗಾಗಿ ಭೂಮಿಯು ಸಮತೋಲನವನ್ನ ತಪ್ಪಿ ಮತ್ತೆ ಅದು ಆ ಒಂದು ಗರ್ಭೋದಕ ನೀರಿನಲ್ಲಿ ಮುಳುಗಿ ಹೋಯಿತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನು ಆ ಭೂಮಿಯನ್ನ ಮತ್ತೆ ತನ್ನ ಸ್ಥಾನದಲ್ಲಿ ಇರಿಸಿದ್ದಾನೆ. ಆ ವರಾಹ ದೇವರು ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆ. ಈ ಭೂಮಿಯನ್ನ ಎತ್ತಿದ ನಂತರ ಆ ಭಗವಂತನ ರೂಪ ಯಾವ ರೀತಿಯಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಇಲ್ಲಿ ಭಗವಂತನನ್ನ ಸಿಂಹಕ್ಕೆ ಹೋಲಿಸ್ತಾರೆ, ಆನೆಯನ್ನ ಆ ಹಿರಣ್ಯಾಕ್ಷನಿಗೆ ಹೋಲಿಸ್ತಾರೆ. ಹೇಗೆ ಸಿಂಹವು ಆನೆಯನ್ನ ಸಂಹರಿಸ್ತದೋ ಆ ರೀತಿಯಾಗಿ ಭಗವಂತನು ಆನೆಯನ್ನ ಅಥವಾ ಆ ಒಂದು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಾರೆ. ಆ ಭೂಮಿಯನ್ನ ಎತ್ತಿದ್ದರಿಂದ ಆ ಒಂದು ಭಗವಂತನ ಕೋರಿದಾಡಿಗಳು ಕೆಂಪಾಗಿವೆ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಭಗವಂತನನ್ನ ಮೊದಲು ಇಲ್ಲಿ ಆನೆಗೆ ಹೋಲಿಸ್ತಾರೆ. ಭೂಮಿಯನ್ನು ಬಗೆದ ಆನೆಯು ಕೆಂಪಾಗುವಂತೆ ದಾನವನ ರಕ್ತದಿಂದ ಸಿಂಚಿತವಾಯಿತು ಹೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿ ನಾನಾ ಪ್ರಕಾರವಾಗಿ ಭಗವಂತನ ಗುಣಗಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಭಗವಂತ ಆ ನೀರಿನಲ್ಲಿ ಕ್ರೀಡೆಯನ್ನ ಆಡ್ತಾ ತನ್ನ ಕೋರೆಗಳಿಂದ ಆ ಒಂದು ಭೂಮಿಯನ್ನ ಉದ್ಧಾರ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಭಗವಂತನ ಬಣ್ಣವನ್ನ ನೀಲಿ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ನೋಡಿದ್ದು ಶ್ವೇತವರಾಹ ಅಂದ್ರೆ ಬಿಳಿ, ಇಲ್ಲಿ ಕಾಣ್ತಾ ಇರುವಂತದ್ದು ಇದು ನೀಲವರ್ಣದ ಭಗವಂತ. ತಮಾಲ ವೃಕ್ಷದ ಒಂದು ಬಣ್ಣ ಅಂತ ಹೇಳ್ತಾರೆ. ನೀಲ ಬಣ್ಣದ ನೀಲವರಾಹ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನೀಲವರಾಹನ ಒಂದು ವರ್ಣನೆಯನ್ನು ಇಲ್ಲಿ ಕೊಡ್ತಾ ಇರುವಂತದ್ದು ನೀಲವರಾಹ, ಬ್ಲೂವಿಶ್. ಇಷ್ಟೆಲ್ಲ ಆಗ್ಬೇಕಾದ್ರೆ ಬ್ರಹ್ಮನ ನೇತೃತ್ವದಲ್ಲಿ ಋಷಿಗಳೆಲ್ಲರೂ ಕೂಡ ಸೇರಿಕೊಂಡು ಭಗವಂತನ ಸ್ತುತಿಯನ್ನ ಗೈತಾ ಇದ್ದಾರೆ. ಆ ಭಗವಂತ ತಾನು ಅವತಾರವೆತ್ತಿದಂತಹ ಉದ್ದೇಶವನ್ನ ಸಂಪೂರ್ಣಗೊಳಿಸಿದ್ದಾನೆ. ಭೂಮಿಯನ್ನ ಉದ್ಧಾರ ಮಾಡಿದ್ದು ಆಯಿತು, ರಾಕ್ಷಸನ ಸಂಹಾರವೂ ಆಯಿತು. ಮುಂದಕ್ಕೆ ಈ ಬ್ರಹ್ಮದೇವರು ಮತ್ತು ಇತರ ಎಲ್ಲ ಋಷಿ ಮುನಿಗಳು ಸೇರಿಕೊಂಡು ಭಗವಂತನ ಸ್ತುತಿಯನ್ನ ಮಾಡುವಂತಹದ್ದು ಇದು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ವರಾಹದೇವರ ಸ್ತುತಿ. ಈ ಒಂದು ಶ್ಲೋಕಗಳು ಇದನ್ನ ಹಾಡ್ತಾರೆ ಕೂಡ. 34ನೇ ಶ್ಲೋಕ. ಋಷಯ ಉವಾಚ ಋಷಯ ಊಚುಹು ಜಿತಂ ಜಿತಂ ತೇ ಜಿತಪ್ಯಜ್ಞ ಭಾವನಾ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋಮಗರ್ದೇಶು ನಿಲುಲ್ಯ ವೃದ್ಧಯಾ ತಸ್ಮೈ ನಮಃ ಕಾರಣ ಸೂಕರಾಯತೆ. ಮಕ್ಕಳು ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಸಕಲ ಋಷಿ ವರೆಣ್ಯರು ಬಹಳ ಗೌರವದಿಂದ ಹೀಗೆ ನುಡಿದರು. ಸಕಲ ಯಜ್ಞಗಳ ಭೋಕ್ತೃವಾದ ಅಜೇಯನೇ, ನಿನಗೆ ಅತಿಶಯ ಕೀರ್ತಿ ಜಯ ವಿಜಯಗಳು ಲಭಿಸಲಿ. ನೀನು ವೇದಗಳೇ ಮೂರ್ತಿವೆತ್ತಂತ ನಿನ್ನ ರೂಪದಲ್ಲಿ ಚಲಿಸುತ್ತಿರುವೆ. ನಿನ್ನ ರೋಮಕೂಪಗಳಲ್ಲಿ ಸಾಗರಗಳು ಮುಳುಗಿ ಹೋಗಿವೆ. ಕೆಲವೊಂದು ನಿರ್ದಿಷ್ಟ ಕಾರಣಗಳಿಂದಾಗಿ, ಎಂದರೆ ಪೃಥ್ವಿಯನ್ನು ಮೇಲೆ ಕೆತ್ತಲು ನೀನೀಗ ವರಾಹ ರೂಪವನ್ನು ಧರಿಸಿರುವೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ವರಾಹದೇವರು ಅವರ ಒಂದು ಶರೀರ ಏನಿದೆ ಅದನ್ನ ಈ ಯಜ್ಞದ ಬೇರೆ ಬೇರೆ ಭಾಗಗಳಿಗೆ ಹೋಲಿಸ್ತಾರೆ. ಮುಂದಕ್ಕೆ 35ರಿಂದ 38ನೆಯ ಶ್ಲೋಕದವರೆಗೆ 4 ಶ್ಲೋಕಗಳಲ್ಲಿ ಇದನ್ನ ನಾವು ಕಾಣಬಹುದು. ಹೇಗೆ ಭಗವಂತನ ಶರೀರದ ನಾನಾ ಭಾಗಗಳನ್ನ ಯಜ್ಞಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಭಗವಂತನ ಚರ್ಮ, ಇಲ್ಲಿ 35ನೇ ಶ್ಲೋಕದಿಂದ ಪ್ರಾರಂಭ ಮಾಡಬಹುದು. ಭಗವಂತನ ಅಧ್ವರ ಆತ್ಮಕಂ 35ನೇ ಶ್ಲೋಕದಲ್ಲಿ ನಾವು ಕಾಣಬಹುದು.
ಅಧ್ವರ ಆತ್ಮಕಂ ಅಂದ್ರೆ ಯಜ್ಞಗಳನ್ನು ಮಾಡುವುದರಿಂದ ಪೂಜಿಸಲ್ಪಡುವಂತಹದ್ದು. ಗಾಯತ್ರಿ ಮಂತ್ರ ಛಂದಾಂಸಿ. ತ್ವಚಿ, ತ್ವಚಿ ಅಂದ್ರೆ ಚರ್ಮದ ಸ್ಪರ್ಶ. ಇದನ್ನ ವೇದದ ಒಂದು ಮಂತ್ರಕ್ಕೆ ಹೋಲಿಸಿದ್ದಾರೆ. ಛಂದಾಂಸಿ ತ್ವಚಿ. ರೂಪಂ ರೂಪಂ ತವೈತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯದಧ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬಹಿರೋಮ ಸ್ಯಾಜ್ಯಂ ದೃಶಿ ತ್ವಂಘ್ರಿಷು ಚಾತುರ್ಹೋತ್ರಂ. ಛಂದಾಂಸಿ ಯಸ್ಯ ತ್ವಚಿ ಅಂತ ಹೇಳಿದ್ರೆ ಭಗವಂತನ ಚರ್ಮವನ್ನ ವೇದಗಳಿಗೆ ಹೋಲಿಸಲಾಗಿದೆ ಅಥವಾ ಗಾಯತ್ರಿ ಮಂತ್ರಕ್ಕೆ ಹೋಲಿಸಲಾಗಿದೆ. ಗಾಯತ್ರಿ ಇದರ ವೇದ ಮಂತ್ರಗಳು ನಿನ್ನ ಮೈಯ ಸ್ಪರ್ಶವನ್ನ ಹೊಂದಿವೆ. ಹಾಗೂ ನಿನ್ನ ಶರೀರದ ರೋಮಗಳಲ್ಲಿ ದರ್ಭೆ ಇದೆ ಅಂದ್ರೆ ಕುಶ. ಇಲ್ಲಿ ಬರ್ಹಿ ರೋಮ. ಭಗವಂತನ ಶರೀರದ ರೋಮವನ್ನ ಕುಶ ಅಂತ ಹೇಳಿದ್ರೆ ಹುಲ್ಲು. ಆ ಒಂದು ಕುಶ ಹುಲ್ಲನ್ನ ಈ ಯಜ್ಞದಲ್ಲಿ ಬಳಸ್ತಾರೆ. ಆ ಕುಶ ದರ್ಭೆಗೆ ಹೋಲಿಸಲಾಗಿದೆ. ಆ ಭಗವಂತನ ಕಣ್ಣು ಸ್ವಾಜ್ಯಂ ದೃಶಿ. ದೃಶಿ ಅಂದ್ರೆ ಕಣ್ಣು. ಕಣ್ಣುಗಳನ್ನ ಆಜ್ಯಂ ಇದನ್ನ ಒಂದು ತುಪ್ಪಕ್ಕೆ ಹೋಲಿಸಲಾಗಿದೆ. ಆಮೇಲೆ ಭಗವಂತನ 4 ಕಾಲುಗಳು ತದ್ ಅಂಘ್ರಿ. ಅಂಘ್ರಿ ಅಂತ ಹೇಳಿ ಪಾದಗಳು. ಅದನ್ನ ಚಾತುರ್ಹೋತ್ರ ಅಂತ ಹೇಳ್ತಾರೆ. ಚಾತುರ್ಹೋತ್ರ ಅಂದ್ರೆ 4 ಬಗೆಯ ಕಾಮ್ಯ ಕರ್ಮಗಳು. 4 ಕರ್ಮಗಳು ಅಂತ ಹೇಳಿದ್ರೆ ಈ ಯಜ್ಞವನ್ನ ಮಾಡ್ಬೇಕಾದ್ರೆ 4 ರೀತಿಯಾದಂತಹ ಜನರು ಇರ್ಬೇಕು. ಅವರನ್ನ ಇಲ್ಲಿ ಹೋತ, ಅಧ್ವರ್ಯು, ಉದ್ಗಾತ ಮತ್ತೆ ಬ್ರಹ್ಮ ಅಂತೇಳಿ ಚಾತುರ್ಹೋತ್ರರು ಇರ್ತಾರೆ. ಅವರಿಗೆ ಹೋಲಿಸಲಾಗಿದೆ. ಹೋತ, ಅಧ್ವರ್ಯು, ಉದ್ಗಾತ ಮತ್ತೆ ಬ್ರಹ್ಮ. ಒಂದು ಯಜ್ಞವನ್ನ ಮಾಡಬೇಕು ಅಂತ ಹೇಳಿದ್ರೆ ಈ 4 ಜನರು ಬೇಕಾಗ್ತದೆ. ಆ 4 ಜನರಿಗೆ ಭಗವಂತನ 4 ಪಾದಗಳನ್ನ ಹೋಲಿಸಲಾಗಿದೆ. ಮುಂದುವರಿಸ್ತಾ 36ನೆಯ ಶ್ಲೋಕದಲ್ಲಿ ಭಗವಂತನ ನಾಲಗೆಯನ್ನ ಆ ಒಂದು ಯಜ್ಞದಲ್ಲಿ ಬಳಸುವಂತಹ ಸ್ರಕ್ ಅಥವಾ ಏನು ಈ ಒಂದು ತುಪ್ಪವನ್ನ ಯಜ್ಞಕ್ಕೆ ಹಾಕುವಂತಹ ಒಂದು ವಸ್ತು ಏನಿದೆ, ನಾವು ಸಟ್ಟುಗೆ ಅಥವಾ ಸೌಟ್ ಅಂತ ಏನು ಉಪಯೋಗಿಸ್ತೇವೆ ಅದೇ ರೀತಿಯಾದಂತಹ ಒಂದು ವಸ್ತು ಇರ್ತದೆ. ಅದರ ಮುಖಾಂತರವಾಗಿ ನಾವು ಯಜ್ಞಕ್ಕೆ ಈ ತುಪ್ಪವನ್ನ ಹಾಕುವಂಥದ್ದು. ಅದನ್ನ ಸ್ರಕ್ ಅಂತ ಹೇಳ್ತಾರೆ. ಆ ಸ್ರಕ್ ಅದಕ್ಕೆ ಭಗವಂತನ ನಾಲಗೆಯನ್ನ ಹೋಲಿಸಲಾಗಿದೆ. ಸ್ರಕ್ ತುಂಡ ಆಸೀಸ್ತ್ರುವ ಈಶನಾಸಯೋ ಅಂದ್ರೆ ಇಲ್ಲಿ ಅರ್ಥದಲ್ಲಿ ನೋಡಿದರೆ ಯಜ್ಞದಲ್ಲಿ ಉಪಯೋಗಿಸುವಂತಹ ತಟ್ಟೆ ಅದನ್ನ ಭಗವಂತನ ನಾಲಿಗೆಗೆ ಹೋಲಿಸಲಾಗಿದೆ. ಆಮೇಲೆ ಭಗವಂತನ ಮೂಗನ್ನ ಸ್ರುವ, ಯಜ್ಞಕ್ಕೆ ಬೇಕಾದಂತಹ ಇನ್ನೊಂದು ತಟ್ಟೆ, ಅದನ್ನ ಭಗವಂತನ ಮೂಗಿನ 2 ಹೊಳ್ಳೆಗಳಿಗೆ ಹೋಲಿಸಲಾಗಿದೆ. ಅಂದ್ರೆ ಸ್ರಕ್ ಮತ್ತೆ ಸ್ರುವ ಇವುಗಳನ್ನ ಭಗವಂತನ ನಾಲಗೆ ಮತ್ತೆ ಮೂಗಿಗೆ ಹೋಲಿಸಲಾಗಿದೆ. ಹಾಗೂ ಭಗವಂತನ ಉದರ, ಹೊಟ್ಟೆಯನ್ನ ಚಾಮಸ ಅನ್ನುವಂತಹ ಇನ್ನೊಂದು ಇಡ ಅನ್ನುವಂತಹ ಇನ್ನೊಂದು ತಟ್ಟೆಗೆ ಹೋಲಿಸಲಾಗಿದೆ. ಯಜ್ಞಗಳಿಗೆ ಬೇಕಾದಂತಹ ಮತ್ತೊಂದು ತಟ್ಟೆ. ಹಾಗೂ ಭಗವಂತನ ಕಿವಿಗಳನ್ನ ಕರ್ಣರಂಧ್ರೆ ಅದನ್ನ ಪ್ರಾಶ್ರಿತ್ರ ಬ್ರಹ್ಮದೇವರ ತಟ್ಟೆ ಅದಕ್ಕೆ ಹೋಲಿಸಲಾಗಿದೆ. ಹಾಗೂ ಬಾಯಿಯನ್ನ ಪ್ರಾಶ್ರಿತ್ರ ತಟ್ಟೆ, ಅದು ಕಿವಿ ಚಾಮಸ. ಆ ಬಾಯಿಯನ್ನ ಇದು ನಮಗೆ ಹೆಚ್ಚಾಗಿ ಯಜ್ಞದ ಬಗ್ಗೆ ಹೆಚ್ಚು ಗೊತ್ತಿಲ್ಲದಿರೋದ್ರಿಂದ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೆಲ್ಲ ಉಪಕರಣಗಳು ಬೇರೆ ಬೇರೆ. ಸ್ರಕ್, ಸ್ರುವ, ಇಡ, ಚಾಮಸ, ಪ್ರಾಶ್ರಿತ್ರ ಇತ್ಯಾದಿ ಪಾತ್ರೆಗಳು, ಉಪಕರಣಗಳು ಏನಿದೆ ಅವುಗಳಿಗೆ ಭಗವಂತನ ಬೇರೆ ಬೇರೆ ಶರೀರದ ಅಂಗಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಗಂಟಲನ್ನ ಸೋಮ ಅನ್ನುವಂತಹ ತಟ್ಟೆಗೆ ಹೋಲಿಸಲಾಗಿದೆ. ಹಾಗೂ ಈ ಅಗ್ನಿಹೋತ್ರ ಏನು ನಡೀತಾ ಇದೆ ಆ ಒಂದು ಕಾರ್ಯ, ಅದನ್ನ ಭಗವಂತನು ತಿನ್ನುವಿಕೆ, ಜಗಿಯುವಿಕೆಗೆ ಹೋಲಿಸಲಾಗಿದೆ. ಭಗವನ್ನಗ್ನಿಹೋತ್ರಂ ಯಚ್ಚವರ್ಣಂ ತೇ ಭಗವನ್ನಗ್ನಿಹೋತ್ರಂ. ಮುಂದಕ್ಕೆ 37ನೆಯ ಶ್ಲೋಕದಲ್ಲಿ ದೀಕ್ಷಾ, ಆ ಒಂದು ಏನು ದೀಕ್ಷೆಯನ್ನ ಕೊಡುವಂತಹ ಯಜ್ಞ ಏನಿದೆ ಅದನ್ನ ಆ ಭಗವಂತನ ಆವಿರ್ಭಾವಕ್ಕೆ ಹೋಲಿಸಲಾಗಿದೆ. ದೀಕ್ಷಾ ಅನುಜನ್ಮೋಪಸದ ಶಿರೋಧರಂ.
ಭಗವಂತನ ಅವತಾರದ ಪುನರಾವರ್ತನೆ, ಅದನ್ನ ಸಕಲ ದೀಕ್ಷೆಗಳ ಬಯಕೆಯಾಗಿದೆ. ಏನು ಭಗವಂತ ಮತ್ತೆ ಮತ್ತೆ ಅವತಾರವನ್ನ ತಾಳಿ ಬರ್ತಾ ಇದ್ದಾನೆ, ಅದನ್ನ ಈ ದೀಕ್ಷೆಯ ಯಜ್ಞಕ್ಕೆ ಹೋಲಿಸಲಾಗಿದೆ. ಭಗವಂತನ ಕುತ್ತಿಗೆಯನ್ನ ಮೂರು ರೀತಿಯಾದಂತಹ ಬಯಕೆಗಳಿಗೆ ಹೋಲಿಸಲಾಗಿದೆ. ಮೂರು ರೀತಿಯಾದಂತಹ ಇಚ್ಛೆಗಳ ನೆಲೆ ಮತ್ತು ಇನ್ನ ಕೋರೆಗಳು ದೀಕ್ಷಾ ಫಲಗಳಾಗಿದ್ದು ಎಲ್ಲ ಇಚ್ಛೆಗಳ ಅಂತಿಮ ಸ್ಥಾನವಾಗಿದೆ. ಆ ಭಗವಂತನ ಕೋರೆದಾಳಿಗಳು ಮತ್ತೆ ಮುಂದಕ್ಕೆ ಭಗವಂತನ ನಾಲಿಗೆಯನ್ನ ಇಲ್ಲಿ ಮತ್ತೆ ದೀಕ್ಷಾಪೂರ್ವ ಚಟುವಟಿಕೆಗಳ ಸ್ಥಾನ ಹಾಗೂ ತಲೆಯನ್ನ ಕ್ರತು ಸತ್ಯ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಶೀರ್ಷವು ಯಜ್ಞರಹಿತ ಅಗ್ನಿ ಮತ್ತು ಪೂಜನೀಯ ಹೋಮಾಗ್ನಿಯು ಕೂಡ ಮತ್ತು ಇನ್ನ ಪ್ರಾಣವಾಯು ಸಕಲ ಇಚ್ಛೆಗಳ ಸಮಷ್ಟಿಯಾಗಿದೆ. 38ನೇ ಶ್ಲೋಕ ಭಗವಂತನ ವೀರ್ಯವನ್ನ ಸೋಮಯಜ್ಞ ಅನ್ನುವಂತಹ ಯಜ್ಞಕ್ಕೆ ಹೋಲಿಸಲಾಗಿದೆ. ಹಾಗೂ ಭಗವಂತನ ಬೆಳವಣಿಗೆ ಅದನ್ನ ಪ್ರಾತವಿಧಿಗಳ ಆಚರಣೆಗೆ ಹೋಲಿಸಲಾಗಿದೆ. ಆಮೇಲೆ ಸಪ್ತಧಾತುಗಳು, ಚರ್ಮ ಮತ್ತು ಸ್ಪರ್ಶೇಂದ್ರಿಯ ಇತ್ಯಾದಿ ಎಲ್ಲ ಸಪ್ತಧಾತುಗಳು, ಅವುಗಳನ್ನ ಈ ಅಗ್ನಿಷ್ಟೋಮ ಯಜ್ಞದ 7 ವಿಚಾರಗಳಿಗೆ ಅಥವಾ 7 ಅಗತ್ಯಗಳಿಗೆ ಏನು ಬೇಕು ಅವುಗಳಿಗೆ ಹೋಲಿಸಲಾಗಿದೆ, ಸಂಕೇತಗಳಿಗೆ ಹೋಲಿಸಲಾಗಿದೆ. ಹಾಗೂ ಕೊನೆಯದಾಗಿ ಭಗವಂತನ ಶರೀರದ ಗಂಟುಗಳು ಏನಿವೆ ಅವುಗಳನ್ನ ಸತ್ರ ಯಜ್ಞದ 12 ದಿನಗಳ ಗಳವರೆಗೆ ನಡೆಸುವಂತಹ ಸತ್ರ ಯಜ್ಞಕ್ಕೆ ಹೋಲಿಸಲಾಗಿದೆ. ಈ ರೀತಿ ಭಗವಂತನ ಇಡೀ ಶರೀರ ಏನಿದೆ ಅದನ್ನ ಈ ಒಂದು ಯಜ್ಞಕ್ಕೆ ಹೋಲಿಸಿರುವುದನ್ನು ಇಲ್ಲಿ ನಾವು ಕಾಣಬಹುದು. ಇದು ನಮಗೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗ್ಬಹುದು, ಯಾಕಂದ್ರೆ ಈ ಎಲ್ಲ ಪದಗಳು ನಮಗೆ ಅಷ್ಟೊಂದು ತಿಳಿದಿರುವಂತಹದ್ದು ಅಲ್ಲ. ಮುಂದಕ್ಕೆ ಭಗವಂತನಿಗೆ ಎಲ್ಲರೂ ಕೂಡ ಪ್ರಣಾಮವನ್ನ ಮಾಡ್ತಾ ಇದ್ದಾರೆ. ಈ 39ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಎಲೆ ಭಗವಂತನೇ, ನೀನು ದೇವೋತ್ತಮ ಪರಮ ಪುರುಷನು. ವಿಶ್ವ ಸ್ತುತಿಗಳಿಂದ, ವೇದ ಮಂತ್ರಗಳಿಂದ ಮತ್ತು ಯಜ್ಞಗಳಿಂದ ನೀನು ಪೂಜ್ಯನು. ನಿನಗೆ ನಮ್ಮ ನಮಸ್ಕಾರಗಳು. ಗೋಚರವಾದ ಮತ್ತು ಅಗೋಚರವಾದ ಐಹಿಕ ಕಲ್ಮಶಗಳಿಂದ ಮುಕ್ತವಾದ ಶುದ್ಧ ಮನಸ್ಸಿನಿಂದ ಮಾತ್ರ ನಿನ್ನ ಸಾಕ್ಷಾತ್ಕಾರ ಸಾಧ್ಯ. ಭಕ್ತಿ ಸೇವೆಯಲ್ಲಿ ಜ್ಞಾನದ ಪರಮ ಗುರುವಾದ ನಿನಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳು. ಧನ್ಯವಾದ ಪ್ರಭುಜಿ. ತಮ್ಮ ಸ್ತುತಿಯನ್ನ ಮುಂದುವರಿಸ್ತಾ ಆ ಭಗವಂತನು, ನಾವು ವರಾಹದೇವರ ಒಂದು ರೂಪವನ್ನ ಕಂಡಿರಬಹುದು ದೇವಸ್ಥಾನದಲ್ಲಿ, ಅರ್ಚಾ ವಿಗ್ರಹದಲ್ಲಿ. ಯಾವ ರೀತಿಯಾಗಿ ಆ ಒಂದು ಭೂಮಿಯನ್ನ ತನ್ನ ಕೋರೆಯಲ್ಲಿ ಹಿಡಿದಂತಹ ಭಗವಂತನ ಆ ಒಂದು ದಿವ್ಯ ರೂಪ ಅದು ಹೇಗೆ ಕಾಣ್ತಾ ಇದೆ ಅನ್ನೋದನ್ನ 40-41ನೇ ಶ್ಲೋಕದಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ದಂಷ್ಟ್ರ ಅಗ್ರ ಅಂದ್ರೆ ಕೋರೆದಾಡಿಯ ತುದಿಯಲ್ಲಿ ಇಟ್ಟಿರುವಂತಹದ್ದು. ಆ ತುದಿಯ ಮೊನೆಗೆ ಕೋಟ್ಯ ಅಂತ ಹೇಳ್ತಾರೆ. ದಂಷ್ಟ್ರ ಅಗ್ರ ಕೋಟ್ಯ ಭಗವನ್ ಸ್ವಯಾಧೃತ ವಿರಾಜತೆ ಭೂಧರ ಸಭೂಧರ ಯಥಾ ವನಾನ್ನಿ ಸರತೋ ದಥಾಧೃತ ಮಾತಂಗ ಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲೈ ಪೃಥ್ವಿಯ ಉದ್ಧಾರಕನೇ, ನೀನು ನಿನ್ನ ಕೋರೆಗಳಿಂದ ಮೇಲಕ್ಕೆತ್ತಿದ ಪರ್ವತ ಸಹಿತವಾದ ಪೃಥ್ವಿಯು, ನೀರಿನಿಂದ ಹೊರಬರುವ ಮದ್ದಾನೆಯು ಹಿಡಿದ ಪತ್ರ ಸಹಿತ ಕಮಲ ಪುಷ್ಪದಂತೆ ಸುಂದರವಾಗಿ ಉಪಸ್ಥಿತವಾಗಿದೆ. ಹರೇ ಕೃಷ್ಣ ಪ್ರಭು. ಮುಂದುವರಿಸ್ತಾ 41ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ತ್ರಯೀಮಯಂ ರೂಪಮಿದಂ ಚ ಸೌಕರಂ ಭೂಮಂಡಲೇನಾಥ ಧೃತೇನತೆ ಚಕಾಸ್ತಿ ಶೃಂಗೋಢಗನೇನ ಭೂಯಸಾ ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ. ಉಮಾಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದ. ಎಲೆ ಪ್ರಭುವೆ, ಮಹಾನ್ ಪರ್ವತಗಳ ಗಿರಿಶಿಖರಗಳು ಮೋಡದಿಂದ ಆವೃತವಾದಾಗ ಸುಂದರವಾಗಿ ಕಾಣುವಂತೆ ನೀನು ನಿನ್ನ ಕೋರೆಗಳ ತುದಿಯಲ್ಲಿ ಪೃಥ್ವಿಯನ್ನು ಎತ್ತಿ ಹಿಡಿದಿರುವುದರಿಂದ ನಿನ್ನ ದಿವ್ಯ ಶರೀರವು ಸುಂದರವಾಗಿ ಕಾಣುತ್ತಿದೆ. ಹರೇ ಕೃಷ್ಣ ಪ್ರಭುಜಿ. ಇದು ಇನ್ನೊಂದು ವಿವರಣೆ. ಹೇಗೆ ಅಂತ ಹೇಳಿದ್ರೆ, ಈ ಎತ್ತರವಾದಂತಹ ಬೆಟ್ಟದ ಮೇಲೆ ಆ ಮೋಡಗಳು ಬಂದು
ನಿಂತಾಗ ಯಾವ ರೀತಿಯಾಗಿ ಕಾಣ್ತದೋ ಆ ರೀತಿ ಆ ಭಗವಂತ ಭೂದೇವಿಯನ್ನ ಎತ್ತಿ ಹಿಡಿದಿದ್ದಾನೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿ ಭಗವಂತನಲ್ಲಿ ನಾನಾ ರೀತಿಯಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಹಾಗೂ ಆ ಭಗವಂತನ ದಿವ್ಯವಾದಂತಹ ಚಟುವಟಿಕೆಗಳನ್ನ ಸ್ತುತಿಗೈತಾರೆ. ಕೊನೆಯದಾಗಿ ಆ ಭಗವಂತನ ಒಂದು ದಿವ್ಯವಾದಂತಹ ಈ ಆವಿರ್ಭಾವದ ವಿಚಾರವನ್ನ ತಿಳಿದುಕೊಳ್ಳುವಂತಹ ಜನರಿಗೆ ಆ ಭಗವಂತ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಫಲಶ್ರುತಿ ರೂಪದಲ್ಲಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೊನೆಯದಾದಂತಹ 4 ಶ್ಲೋಕಗಳಲ್ಲಿ 46ನೆಯ ಶ್ಲೋಕದಿಂದ ಯಾರೆಲ್ಲ ಈ ಒಂದು ಭಗವಂತನ ಕುರಿತಾಗಿ ಕೇಳ್ತಾರೆ, ಹೇಳ್ತಾರೆ, ಇತರರಿಗೆ ಕೂಡ ಅದನ್ನು ತಿಳಿಸಿಕೊಡ್ತಾರೆ, ಅವರಿಗೆ ಭಗವಂತನ ಒಂದು ಆಶೀರ್ವಾದ, ಆ ಭಗವಂತನ ಯಾವ ರೀತಿಯಾಗಿ ಅವರಿಗೆ ಅನುಗ್ರಹ ಮಾಡ್ತಾನೆ ಇದನ್ನ ಫಲಶ್ರುತಿ ಅಂತ ಹೇಳ್ತಾರೆ. ಈ ಒಂದು ವರಾಹಾವತಾರದ ಕಥೆಯನ್ನ ಕೇಳಿದಂತಹ ಜನರಿಗೆ ಒಂದು ಫಲಶ್ರುತಿ ಏನು ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ಮೈತ್ರೇಯ ಉವಾಚ ಇತಿ ಉಪಸ್ಥೀಯಮಾನಃ ಮಾನಸೋ ಮುನಿಭಿರ್ಬ್ರಹ್ಮವಾದಿಭಿಃ ಸಲಿಲೆ ಸ್ವಪುರಾಕ್ರಾಂತ ಉಪಾಧತ್ತ ವಿತಾವನಿಂ. ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಮೈತ್ರೇಯ ಋಷಿಗಳು ಹೇಳಿದರು, ಹೀಗೆ ಸಕಲ ಋಷಿಗಳಿಂದ ಮತ್ತು ಪಾರಮಾರ್ಥಿಕರಿಂದ ಆರಾಧಿಸಲ್ಪಟ್ಟ ಭಗವಂತನು ತನ್ನ ಕರಗಳಿಂದ ಭೂಸ್ಪರ್ಶ ಮಾಡಿ ಅದನ್ನು ನೀರಿನ ಮೇಲೆ ತಂದಿರಿಸಿದನು. ಧನ್ಯವಾದ. ಸಾ ಇತ್ತಂ ಭಗವಾನುರ್ವೀಂ ವಿಶ್ವಕ್ಸೇನಾ ಪ್ರಜಾಪತಿ ಪ್ರಸಯಾ ಲೀಲಯೋನ್ನೀತಾಮಪ್ಸು ನ್ಯಸ್ಯಾಯಯೌ ಹರಿಃ. ಹರೇ ಕೃಷ್ಣ ಪ್ರಭು. ಈ ರೀತಿ ದೇವೋತ್ತಮ ಪರಮ ಪುರುಷನಾದ ಸಕಲ ಜೀವಿಗಳ ಪರಿಪಾಲಕ ಭಗವಾನ್ ಶ್ರೀ ವಿಷ್ಣುವು ಪೃಥ್ವಿಯನ್ನು ನೀರಿನೊಳಗಿನಿಂದ ಮೇಲಕ್ಕೆತ್ತಿ ನೀರಿನ ಮೇಲೆ ಅದನ್ನು ತೇಲಲು ಬಿಟ್ಟು ತನ್ನ ಸ್ವಧಾಮಕ್ಕೆ ಮರಳಿದನು. ಹರೇ ಕೃಷ್ಣ. ನೀರು, ಈಗ ಭಗವಂತ ಏನು ಬೇಕಾದ್ರೂ ಮಾಡ್ಬಹುದು. ಭಗವಂತನ ಅನುಗ್ರಹ ಇದ್ರೆ ಭೂಮಿಯು ನೀರಿನ ಮೇಲೂ ತೇಲಬಹುದು ಅಥವಾ ಆಕಾಶದಲ್ಲಿ ಕೂಡ ತೇಲಲಿಕ್ಕೆ ಸಾಧ್ಯ ಇದೆ. ಆ ಒಂದು ಶಕ್ತಿಯನ್ನ ಭಗವಂತ ಅದರಲ್ಲಿ ತುಂಬಿಸಿ ಇಡ್ತಾನೆ. ಅದನ್ನ ಭಗವಂತನ ಲೀಲೆ ಅಂತ ಹೇಳಿ ನಾವು ಕಾಣಬಹುದು. ಇಲ್ಲದೆ ಹೋದ್ರೆ ಬೇರೆ ಯಾವುದೇ ವೈಜ್ಞಾನಿಕವಾದಂತಹ ಕಾರಣಗಳಿಂದಲೂ ಇದನ್ನು ನಾವು ವಿವರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನಾದ್ರೂ ವಿವರಣೆ ಕೊಡಬಹುದಷ್ಟೇ, ಆದ್ರೆ ಅದು ಇದೇ ರೀತಿಯಾಗಿ ಆಗ್ತದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮುಂದುವರಿಸ್ತಾ 48ನೆಯ ಶ್ಲೋಕ. ಯಾ ಏವಮೇತಾಂ ಹರಿಮೇಧಸೋ ಹರೇ ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೇತ ಓಷತೀಂ ಜನಾರ್ದನೋಸ್ಯಾಶು ಹೃದಿ ಪ್ರಸೀದತಿ. ಉಮಾ ಕುಲಕರ್ಣಿ ಮಾತು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾತದಿಂದ ಪ್ರಪಾತಿದೆ. ವರ್ಣನಾರ್ಹವಾದ ಭಗವಂತನ ಶ್ರೀ ವರಾಹ ಅವತಾರದ ಪವಿತ್ರ ಆಖ್ಯಾಯಿಕೆಯನ್ನು ಭಕ್ತಿ ಸೇವಾ ಭಾವದಿಂದ ಆಲಿಸಿದಲ್ಲಿ ಮತ್ತು ವರ್ಣಿಸಿದಲ್ಲಿ ಸಕಲ ಜೀವಿಗಳ ಹೃದಯದಲ್ಲಿರುವ ಭಗವಂತನು ಸಂಪ್ರೀತನಾಗುವನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶ್ರೀಮದ್ ಭಾಗವತವನ್ನ ಓದುವುದು, ಅಧ್ಯಯನ ಮಾಡುವುದು, ಇತರರಿಗೆ ತಿಳಿಸುವುದು, ಇವುಗಳ ಮೂಲ ಉದ್ದೇಶವೇ ಇದು. ನಾವು ಭಗವಂತನ ನಾನಾ ಲೀಲೆಗಳನ್ನ ನೆನಪು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಭಗವಂತನನ್ನು ನಮ್ಮ ಹೃದಯದಲ್ಲಿ ಬಂದು ಕುಳ್ಳಿರಿಸುವಂತೆ ಮಾಡುವಂತೆ. 49ನೇ ಶ್ಲೋಕ. ತಸ್ಮಿನ್ ಪ್ರಸನ್ನೆ ಸಕಲಾಶಿಷಾಂ ಪ್ರಭೋ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಃ ಅನನ್ಯ ದೃಷ್ಟ್ಯಾ ಭಜತಾಂ ಗುಹಾಶಯ ಸ್ವಯಂ ವಿಧತ್ತೆ ಸ್ವಗತಿಂ ಪರಪರಾಂ. ಶೋಭಮಾತದ್ದು. ಹರೇ ಕೃಷ್ಣ. ಅನುವಾದ. ದೇವೋತ್ತಮ ಪರಮ ಪುರುಷನು ಯಾರಲ್ಲಾದರೂ ಸುಪ್ರಸನ್ನನಾದಲ್ಲಿ ಅಸಾಧ್ಯವಾದುದೇನೂ ಉಳಿಯುವುದಿಲ್ಲ. ಪಾರಮಾರ್ಥಿಕ ಸಾಧನೆಗೆ ಹೊರತಾದ ಉಳಿದವೆಲ್ಲ ಕ್ಷುದ್ರವೆಂಬುದನ್ನು ಯಾರು ಅರ್ಥ ಮಾಡಿಕೊಳ್ಳಬಹುದು. ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದವರನ್ನು ಸಕಲ ಜೀವಿಗಳ ಹೃದಯವಾಸಿಯಾದ ಸ್ವಯಂ ಭಗವಂತನೇ ಉತ್ತುಂಗ ಪರಿಪೂರ್ಣತೆಯ ಹಂತಕ್ಕೆ ಏರಿಸುತ್ತಾನೆ. ಧನ್ಯವಾದಗಳು. ಭಗವಂತನನ್ನ
ಪ್ರಸನ್ನಗೊಳಿಸಿದಂತಹ ಬ್ರಹ್ಮದೇವರು, ಸ್ವಯಂಭುವ ಮನು ಮತ್ತು ಇತರ ಎಲ್ಲ ಮಹರ್ಷಿಗಳು ಭಗವಂತನ ಒಂದು ದಿವ್ಯವಾದಂತಹ ರೂಪವನ್ನ ಕಂಡಿದ್ದಾರೆ ಹಾಗೂ ಆ ಭಗವಂತನನ್ನ ಸ್ತುತಿಗೈದಿದ್ದಾರೆ. ಅಂತಹ ಭಗವಂತನ ಸ್ತುತಿಯನ್ನ ಮಾಡುವವರಿಗೆ ಯಾವುದು ಕೂಡ ಅರ್ಥವಾಗದೆ ಉಳಿಯುವಂತಹದ್ದಲ್ಲ. ಭಗವಂತನ ಅನುಗ್ರಹ ಇದ್ರೆ ಎಲ್ಲವೂ ಕೂಡ ಸಾಧ್ಯವಾಗಿದೆ. ಕೊನೆಯದಾಗಿ 50ನೆಯ ಶ್ಲೋಕ. ಕೋ ನಾಮ ಲೋಕೆ ಪುರುಷಾರ್ಥ ಸಾರವೇತ್ ಪುರಾ ಕಥಾನಾಂ ಭಗವತ್ ಕಥಾ ಸುಧಾಂ ಆಪೀಯ ಕರ್ಣಾಂಜಲಿ ತೀರ್ಥವಾಪಃ ಮಹೋ ವಿರಜ್ಯೇತ ವಿನಾ ನರೇತರಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾನವನೊಬ್ಬನನ್ನು ಉಳಿದು ಬೇರೆ ಯಾರಿಗೆ ತಾನೇ ಈ ಜಗತ್ತಿನಲ್ಲಿ ಬದುಕಿ ಜೀವನದ ಪರಮ ಗುರಿ ಸಾಧನೆಯಲ್ಲಿ ಆಸಕ್ತನಾಗಿರುವುದು ಸಾಧ್ಯ? ದೇವೋತ್ತಮ ಪುರುಷನ ಕಾರ್ಯ ಚಟುವಟಿಕೆಗಳ ಕಥಾಮೃತವನ್ನು ಯಾರು ತಾನೇ ನಿರಾಕರಿಸಿಯಾರೋ? ಈ ಕಥಾಮೃತವು ಎಲ್ಲರನ್ನೂ ಐಹಿಕ ಕಷ್ಟ ಕ್ಲೇಶಗಳಿಂದ ಉದ್ಧಾರ ಮಾಡಬಲ್ಲದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿಯಾಗಿ ಈ ವರಾಹಾವತಾರದ ಕಥೆಯನ್ನ ನಾವು ತಿಳಿದುಕೊಂಡಿದ್ದೇವೆ. ಈಗ ಮುಂದಕ್ಕೆ ಪ್ರಶ್ನೆಯನ್ನ ಕೇಳುವಂತಹದ್ದು, ಈ ಹಿರಣ್ಯಾಕ್ಷ ಎಲ್ಲಿಂದ ಬಂದ ಅಂತ ಹೇಳಿ. ಯಾಕಂದ್ರೆ ಹಿರಣ್ಯಾಕ್ಷನ ಬಗ್ಗೆ ಇಲ್ಲಿ ಎಲ್ಲೂ ವಿವರಣೆ ಕೊಡ್ಲಿಲ್ಲ. ಅಲ್ಲಿ ವಿವರಿಸ್ತಾ ಹೋಗುವಾಗ ವರಾಹದೇವರ ಕುರಿತಾಗಿ ವಿವರಿಸ್ತಾ ಹೋಗುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ ಒಂದು ಸಂಭಾಷಣೆಯ ರೂಪದಲ್ಲಿ ಎಲ್ಲವೂ ನಡೀತಾ ಇದೆ. ಸೃಷ್ಟಿ ನಡೀತು, ಭಗವಂತನ ಸರ್ಗ, ಭಗವಂತನಿಂದ ಸರ್ಗ, ನಂತರ ಬ್ರಹ್ಮದೇವರಿಂದ ವಿಸರ್ಗ. ಆ ವಿಸರ್ಗದ ಸಮಯದಲ್ಲಿ ಭೂಮಿಯನ್ನ ಮತ್ತೆ ತನ್ನ ಸ್ಥಾನದಲ್ಲಿ ಇರಿಸಿಕೊಳ್ಳಿಕ್ಕೋಸ್ಕರ ವರಾಹದೇವರು ಅವತಾರವನ್ನ ತಾಳಿದ್ರು ಅಂತ ಹೇಳುವಾಗ ಅಲ್ಲಿ ಹಿರಣ್ಯಾಕ್ಷನ ಹೆಸರು ಕೂಡ ಬರ್ತದೆ. ಹಾಗೆ ಇಲ್ಲಿ ಮತ್ತೆ ಪ್ರಶ್ನೆಯನ್ನ ಕೇಳುವಂತದ್ದು, ಈ ಹಿರಣ್ಯಾಕ್ಷ ಅಂತ ಹೇಳಿದ್ರೆ ಯಾರು? ಹಿರಣ್ಯಾಕ್ಷನು ಅಲ್ಲಿಗೆ ಹೇಗೆ ಬಂದ? ಈ ಪ್ರಶ್ನೆಗಳನ್ನ ಕೇಳಿದಾಗ ಮತ್ತೆ ಮೈತ್ರೇಯರು ಹಿರಣ್ಯಾಕ್ಷನ ಮತ್ತು ಹಿರಣ್ಯಕಶಿಪುವಿನ ಒಂದು ಜನನದ ವೃತ್ತಾಂತವನ್ನ ತಿಳಿಸಿಕೊಡುತ್ತಾರೆ. ಈ ಜನನದ ಕುರಿತಾಗಿ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡೋಣ. 14ನೇ ಅಧ್ಯಾಯದಲ್ಲಿ ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ ಅನ್ನುವಂತಹ ಅಧ್ಯಾಯದ ಮುಖಾಂತರ ಹಿರಣ್ಯಾಕ್ಷನ ಕಥೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.